ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಲೋಕಲ್ ಎಕ್ಸ್ಪ್ರೆಸ್. ನಾನು ಮಹರ್ದೊಡ ಕುಳಿಗಿ. ಮತ್ತೆ ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. LKG UKG ತರಗತಿಗಳನ್ನು ಅಂಗನವಾಡಿ ಕೇಂದ್ರಗಳಲ್ಲಿ ಪ್ರಾರಂಭಿಸುವಂತೆ ಒತ್ತಾಯಿಸಿ ಅಂಗನವಾಡಿ ನೌಕರರಿಂದ ನಗರದಲ್ಲಿ ಬೃಹತ್ ಪ್ರತಿಭಟನೆ. ECC ಕಾರ್ಯಕ್ರಮದಡಿಯಲ್ಲಿ ಮಕ್ಕಳ ಪ್ರವೇಶಾತಿ ಪ್ರಕ್ರಿಯೆ ಕೈಬಿಡುವಂತೆ ಸರ್ಕಾರಕ್ಕೆ ಆಗ್ರಹ. ಕೈಬಿಡದಿದ್ದರೆ ಉಗ್ರ ಹೋರಾಟದ ಎಚ್ಚರಿಕೆ ನೀಡಿದ ನೌಕರರು. ಕಲ್ಯಾಣ ಕರ್ನಾಟಕ ಭಾಗದ 1008 ಶಾಲೆಗಳಲ್ಲಿ ಪೂರ್ವ ಪ್ರಾಥಮಿಕ ಶಾಲೆ ಆರಂಭಿಸಲು ಸರ್ಕಾರ ಆದೇಶ ಹೊರಡಿಸಿದೆ. ಜೂನ್ 11ರ ಈ ಆದೇಶದ ವಿರುದ್ಧ ಅಂಗನವಾಡಿ ನೌಕರರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಸರ್ಕಾರಕ್ಕೆ ಮನವಿ ಪತ್ರ ರವಾನೆ ಮಾಡಲಾಗುವುದು. ಸಹಾಯಕ ನಿರ್ದೇಶಕ ಪ್ರಭಾಕರ್. 371J ಮೀಸಲಾತಿ ವಿರೋಧಿಸುತ್ತಿರುವ ಪಟ್ಟಭದ್ರ ಹಿತಾಸಕ್ತಿಗಳ ವಿರುದ್ಧ ಉಗ್ರ ಹೋರಾಟ ಮಾಡಲಾಗುವುದು. ಅಭಿಮಾನ ಮಾತ್ರ ಇರಲಿ, ಅಭಿವೃದ್ಧಿ ಕೇಳಬೇಡಿ ಎಂಬುದು ಬೆಂಗಳೂರಿಗರ ಕೆಟ್ಟ ಚಾಳಿ. 371J ವಿರೋಧ ಮಾಡಿದರೆ ಸಂವಿಧಾನವನ್ನೇ ವಿರೋಧ ಮಾಡಿದಂತೆ. ಲಕ್ಷ್ಮಣ ದಸ್ತಿ ಆಕ್ರೋಶ. ಹಸಿರು ಪ್ರತಿಷ್ಠಾನದ ಹಿಂದೆ ರಾಜಕೀಯ ಕುಮ್ಮಕ್ಕಿದೆ. ಆರ್ಕೆ ಹುಡುಗಿ. ಕಲ್ಯಾಣ ಕರ್ನಾಟಕ ಮೀಸಲಾತಿ ಕಬಳಿಸುವ ಹುನ್ನಾರ. 371J ಅದು ಭಿಕ್ಷೆ ಎಲ್ಲ, ನಮ್ಮ ಹಕ್ಕಾಗಿದೆ. ಡಾಕ್ಟರ್ ಸಿ ಆನಂದರಾವ್. ನಮ್ಮ ಭಾಗದ ಮೀಸಲಾತಿ ಹೋರಾಟ ಮೂಲಕ ನಾವೇ ಉಳಿಸಿಕೊಳ್ಳಬೇಕು. ಪ್ರತಿಯೊಬ್ಬರು ಸಹಕಾರ ನೀಡಿ. ಡಾಕ್ಟರ್ ಅಶೋಕ್ ನಾಗುರೆ. ಕರ್ನಾಟಕ ಸರ್ಕಾರ ECC ಕಾರ್ಯಕ್ರಮದಡಿಯಲ್ಲಿ LKG UKG ತರಗತಿಗಳಿಗೆ ನಡೆಸಲಾಗುತ್ತಿರುವಂತಹ ಪ್ರವೇಶಾತಿ ಪ್ರಕ್ರಿಯೆ ಸಂಪೂರ್ಣವಾಗಿ ಅದನ್ನು ನಿಲ್ಲಿಸಬೇಕು. ಅಂಗನವಾಡಿ ಕೇಂದ್ರಗಳಲ್ಲಿ LKG UKG ತರಗತಿಗಳನ್ನು ಪ್ರಾರಂಭ ಮಾಡುವಂತೆ ಒತ್ತಾಯಿಸಿ ಬೀದರ್ ನಗರದ ಮೈಲೂರಿನಲ್ಲಿರುವಂತಹ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಎದುರುಗಡೆ ಸುಮಾರು 2,000ಕ್ಕೂ ಹೆಚ್ಚು ಅಧಿಕ ಅಂಗನವಾಡಿ ನೌಕರರಿಂದ ಇಂದು ಪ್ರತಿಭಟನೆಯನ್ನು ನಡೆಸಲಾಯಿತು. ಅಂಗನವಾಡಿ ಕಾರ್ಯಕರ್ತೆಯರ ಹೋರಾಟದ ಮೂಲ ಉದ್ದೇಶ ಏನಂದರೆ, ಪ್ರಾಥಮಿಕ ಶಾಲೆಯಲ್ಲಿ ಪೂರ್ವ ಪ್ರಾಥಮಿಕ ಶಾಲೆಯನ್ನು ಆರಂಭ ಮಾಡಬೇಕು. LKG UKG ತರಗತಿ ಆರಂಭ ಮಾಡಿದರೆ ನಾಳೆ ದಿನ ಅಂಗನವಾಡಿಗೆ ಬರುವಂಥ ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತದೆ. ಮಕ್ಕಳ ಸಂಖ್ಯೆ ಕಡಿಮೆ ಆದಾಗ ಸಹಜವಾಗಿಯೇ ಸರ್ಕಾರ ಅಂಗನವಾಡಿಯನ್ನು ಬಂದ್ ಮಾಡಬಹುದು. ಹೀಗಾಗಿ ಸಾವಿರಾರು ನೌಕರರ ಬದುಕು ಅಯೋಮಯವಾಗಬಹುದು ಎಂಬುದು ಅಂಗನವಾಡಿ ನೌಕರರ ಒಂದು ಅಭಿಪ್ರಾಯವಾಗಿದೆ. ಈ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಅಂಗನವಾಡಿ ನೌಕರರು ಅಂದರೆ ಸಾವಿರಾರು ಜನ ಮಹಿಳೆಯರು ಇವತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಒಂದು ಎದುರುಗಡೆ ಬೃಹತ್ ಪ್ರತಿಭಟನೆಯನ್ನು ಮಾಡ್ತಾ ಇದ್ರು. ಸಹಜವಾಗಿ ಅವರಲ್ಲಿ ಭಯ ಹುಟ್ಟುತ್ತಾ ಇದೆ. ಯಾಕೆ ಅಂದರೆ ಸರ್ಕಾರ ಈ ಒಂದು ಪ್ರಾಥಮಿಕ ಶಾಲೆಯಲ್ಲಿಯೇ ಪೂರ್ವ ಪ್ರಾಥಮಿಕ ಶಾಲೆ ಅನ್ನುವಂಥದ್ದನ್ನು ಆರಂಭ ಮಾಡ್ತಾ ಇದೆ. ಈಗಾಗಲೇ ಜೂನ್ 11ನೇ ತಾರೀಕು ಈ ಆದೇಶವನ್ನು ಸರ್ಕಾರ ಹೊರಹಾಕಿದೆ. ಹಾಗಾಗಿ ಒಂದು LKG UKGಯನ್ನು ಪೂರ್ವ ಪ್ರಾಥಮಿಕ ಶಾಲೆಯಲ್ಲಿ ನಡೆಸಬೇಕು ಅನ್ನುವಂಥದ್ದು ಸರ್ಕಾರದ ಒಂದು ಆದೇಶ. ಅಂದರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಆ ಒಂದು ಆದೇಶವನ್ನು ಹೊರಡಿಸಿದ್ದಾರೆ CM ಅವರ ಮುಖಾಂತರವಾಗಿ. ಹೀಗಾಗಿ ಅಂಗನವಾಡಿ ಕಾರ್ಯಕರ್ತೆಯರು ಎಲ್ಲರೂ ಕೂಡ LKG UKG ಶಾಲೆಗಳಿಗೆ ಹೋದರೆ ನಮ್ಮ ಅಂಗನವಾಡಿಗೆ ಯಾವ ಮಕ್ಕಳು ಬರ್ತಾರೆ? ಆ ಮಕ್ಕಳು ಬರದೇ ಇದ್ದರೆ ಮುಂದೆ ನಮ್ಮ ಗತಿ ಏನು? ಈಗಾಗಲೇ ಒಂದು 10,000ವನ್ನು ನೀಡಿ LKG UKGಗಳಿಗೆ ಮಕ್ಕಳಿಗೆ ಒಂದು ಬೋಧನೆ ಮಾಡೋಕ್ಕೋಸ್ಕರ ಟೀಚರ್ಸ್ಗಳನ್ನು ಕೂಡ ಸರ್ಕಾರ ನೇಮಕ ಮಾಡ್ಕೊಳ್ತಾ ಇದೆ. ಹಾಗಾದರೆ ನಾವು ಅಂಗನವಾಡಿ ಕಾರ್ಯಕರ್ತರು 40-50 ವರ್ಷಗಳಿಂದ ದುಡ್ಕೊಂಡು ಬಂದಿರತಕ್ಕಂಥವ್ರು ನಮ್ಮ ಹೊಟ್ಟೆ ಪಾಡೇನು? ನಾವು ಎಲ್ಲಿ ಹೋಗಬೇಕು? ನಮ್ಮ ಮಕ್ಕಳ ಒಂದು ಪರಿಸ್ಥಿತಿ ಏನು ಅನ್ನುವಂಥ ಒಂದು ಭಯದಿಂದಲೂ ಕೂಡ ಇವತ್ತು ಅಂಗನವಾಡಿ ಕಾರ್ಯಕರ್ತರು ಹೋರಾಟವನ್ನು ಮಾಡಿದರು. 3ರಿಂದ 4 ವರ್ಷದ ಮಕ್ಕಳು ಪೂರ್ವ ಪ್ರಾಥಮಿಕ ಶಾಲೆಗಳಿಗೆ ಹೋಗದಂತೆ ತಡೆಯಬೇಕು. ಅಂಗನವಾಡಿ ಕೇಂದ್ರಗಳಲ್ಲೇ ಆ ಮಕ್ಕಳಿಗೆ ಶಿಕ್ಷಣ ಸಿಗುವಂತೆ ಮಾಡಬೇಕು. ಹೊಸ ಶಿಕ್ಷಕರಿಗೆ ನೇಮಕ ಮಾಡಿಕೊಂಡು ಅವರಿಗೆ 10,000 ಸಂಬಳ ನೀಡುವ ಬದಲು ಅದೇ ಸಂಬಳವನ್ನು ಅಂಗನವಾಡಿ ನೌಕರರಿಗೆ ನೀಡಿದರೆ ಅನುಕೂಲವಾಗುತ್ತದೆ. ಪೋಲಿಯೋ ಸಂದರ್ಭದಲ್ಲಿ, ಚುನಾವಣೆ ಸಂದರ್ಭದಲ್ಲಿ, ಗರ್ಭಿಣಿಯರ ಒಂದು ಆರೈಕೆ ಸಂದರ್ಭದಲ್ಲಿ ಸರ್ವೆ ಮಾಡಲು ನಾವು ಬೇಕು. ಕಲಿಕೆ ವಿಷಯ ಬಂದಾಗ ಮಾತ್ರ ಪ್ರತಿ ಬಾರಿ ಅಂಗನವಾಡಿ ನೌಕರರಿಗೆ ಮೋಸ ಆಗ್ತಾನೇ ಇದೆ. ಈ ವಿಷಯದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ನಮ್ಮ ಹೊಟ್ಟೆ ಮೇಲೆ ಹೊಡಿತಾ ಇದ್ದಾರೆ. ಇವತ್ತು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಈ ಯೋಜನೆ ಜಾರಿಗೆ ತಂದಿದ್ದಾರೆ. ನಾಳೆ ದಿವಸ ಇಡೀ ಕರ್ನಾಟಕಕ್ಕೆ ಈ ಯೋಜನೆ ವಿಸ್ತರಣೆ ಮಾಡ್ತಾರೆ. ಹೀಗಾದಾಗ ನಮಗೆ ತೀವ್ರ ತೊಂದರೆಯಾಗುತ್ತದೆ. ಆದ್ದರಿಂದ ಸರ್ಕಾರ ಕಣ್ಣು ತೆರೆಯಬೇಕು. ನಮಗೆ ನ್ಯಾಯ ಸಿಗದೇ ಇದ್ದರೆ ರಾಜ್ಯದಾದ್ಯಂತ ಉಗ್ರ ಹೋರಾಟ ಮಾಡಲಾಗುತ್ತದೆ ಎಂದು ನೌಕರರು ಸರ್ಕಾರಕ್ಕೆ ಎಚ್ಚರಿಕೆ ಕೂಡ ನೀಡಿದರು. ಇದೇ ವೇಳೆ ಪ್ರಮುಖರಾಗಿರುವಂತಹ ಸುಜಾತಾ ದೊಡ್ಡಿ, ಚಂದ್ರಕಲಾ ಕಮಠಾಣಕರ್, ಸಾರಿಕಾ ಕಾಳೆ, ಮಧುಮತಿ, ಮಂಗಲ, ರವಿಕಲಾ, ಶಿವಮಂಗಲ, ಪವಿತ್ರ, ಸರಸ್ವತಿ ಸೇರಿದಂತೆ ಸಾವಿರಾರು ಕಾರ್ಯಕರ್ತೆಯರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಕಚೇರಿ ಎದುರುಗಡೆ ಜೈಕಾರ ಕೂಗುತ್ತಾ ಬಿಸಿಲನ್ನು ಲೆಕ್ಕಿಸದೆ ಛತ್ರಿ ಹಿಡಿದು ಘೋಷಣೆಯನ್ನು ಕೂಗಿದ್ರು. ತಾವೇ ಸ್ವತಃ ತಮ್ಮ ಬುತ್ತಿಯನ್ನು ಕಟ್ಕೊಂಡು ಬಂದಿದ್ರು. ಅದನ್ನು ಅಲ್ಲಿಯೇ ಬಿಚ್ಚಿ ಅವರು ಊಟ ಕೂಡ ಮಾಡಿದ್ರು. ಕೊನೆಯಲ್ಲಿ CM ಅವರಿಗೆ ಬರೆದ ಮನವಿ ಪತ್ರವನ್ನು ಇಲಾಖೆಯ ಸಹಾಯಕ ನಿರ್ದೇಶಕರಾದ ಪ್ರಭಾಕರ್ ಅವರ ಮುಖಾಂತರವಾಗಿ ಸಲ್ಲಿಸಿದರು. ವೇತನ 15,000 ಬೇಕಂತ ಕೇಳಿದೆವು. ಆಮೇಲೆ ಮತ್ತೆ 4-5 ವರ್ಷ ಆದ ಕೂಡಲೇ ಮತ್ತೆ 21,000 ಮಿನಿಮಮ್ ವೇಜಸ್ ಕೇಳಿದೆವು. ಈಗ ನಾವು ಎಷ್ಟು ಕೇಳ್ತಾ ಇದ್ದೀವಿ? 31,000 ರೂಪಾಯಿ ಮಿನಿಮಮ್ ವೇಜಸ್ ಕೇಳ್ತಾ ಇದ್ದೀವಿ. ಅದಕ್ಕಾಗಿ ಬಂಧುಗಳೇ, ಈಗ ನಮ್ಮ ಈ ಸರ್ಕಾರ ಎಲ್ಲಿ ತನಕ ನಮಗೆ ಈ ಗೊತ್ತಿನ ವಾಪಸ್ ತಗೊಳ್ಳಲು ಸಹಭಾಗಿಯಾಗಿ ಹೋರಾಟಕ್ಕೆ ಮುಂದೋಗ್ಬೇಕಂತ ಹೇಳ್ತಾ ನನಗೆ ಮಾತಾಡಕ್ಕೆ ಆಸ್ಪದ ಕೊಟ್ಟಂತ
ಸಂಘಟಕರಿಗೆ ವಂದನೆಗಳನ್ನು ಸಲ್ಲಿಸಿ ನಾಲ್ಕು ಮಾತುಗಳನ್ನು ಮುಗಿಸ್ತೀನಿ. ನಮಗೆ ನ್ಯಾಯ ಒದಗಿಸ್ಕೊಡ್ಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ಅಂದರೆ 3,000 ರಿಂದ 4,000 ಜನ ಅಂಗನವಾಡಿ ನೌಕರರ ಸಂಘದ ಪದಾಧಿಕಾರಿಗಳು ಅಂದರೆ ಎಲ್ಲ ಮಹಿಳೆಯರು ಇವತ್ತು ಒಂದು CDPO ಕಚೇರಿ ಮುಂದೆ ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಅಂದರೆ ತಮ್ಮದೇ ಆಗಿರತಕ್ಕಂತಹ ಒಂದು ನ್ಯಾಯವನ್ನು ಒದಗಿಸ್ಕೊಡ್ಬೇಕು. ಇವತ್ತು ಸರ್ಕಾರ ಏನು ಮಾಡಿದೆ, LKG UKG ಈ ಒಂದು ಮಕ್ಕಳನ್ನು ಸರ್ಕಾರಿ ಶಾಲೆಗಳಿಗೆ ಸೇರಿಸಬೇಕು ಅನ್ನುವಂಥ ಅದರಲ್ಲಿ ಮರ್ಜ್ ಮಾಡಿರುವಂಥದ್ದು. ಸೊ ಹಾಗಾಗಿ ಇದಕ್ಕಿಂತ ಮೊದಲು ಅಂಗನವಾಡಿಯಲ್ಲೇ ಆ ಮಕ್ಕಳು ಓದ್ತಾ ಇದ್ರು. ಹಾಗಾದರೆ ಅವ್ರ ಶಾಲೆಗಳಿಗೆ ಹೋದರೆ ನಮ್ಮ ಅಂಗನವಾಡಿ ಒಂದು ಮಕ್ಕಳು ಎಲ್ಲಿ ಹೋಗಬೇಕು, ಅಂದರೆ ನಮ್ಮಲ್ಲಿ ಮಕ್ಕಳು ಬರ್ತಕ್ಕಂಥವ್ರು ಯಾರು, ಹಾಗಾದರೆ ಮುಂದಿನ ನಮ್ಮ ಗತಿ ಏನು ಅನ್ನುವಂಥ ಒಂದು ಉದ್ದೇಶದಿಂದ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಅಂದರೆ ನಮ್ಮ ಜೀವನ ಒಂದು ಬೀದಿಗೆ ಬರುತ್ತೆ ಅನ್ನುವಂಥ ಒಂದು ಉದ್ದೇಶದಿಂದ ಅವರು ಇವತ್ತು ಒಂದು ಬೃಹತ್ ಹೋರಾಟವನ್ನು ಹಮ್ಮಿಕೊಂಡಿದ್ದಾರೆ. ಹಾಗಾಗಿ ಇವತ್ತು ಆ ಒಂದು ಪದಾಧಿಕಾರಿಗಳು ತಾಯಂದಿರು ಇವತ್ತು ನಮ್ಮ ಜೊತೆಗಿದ್ದಾರೆ. ಅವರ ಸಮಸ್ಯೆ ಏನು, ಅವರ ಬೇಡಿಕೆ ಏನು, ಮತ್ತು ಅವ್ರ ಹೋರಾಟ ಯಾವ ರೀತಿ ನಡೀತಾ ಇದೆ ಅನ್ನುವಂಥದ್ದನ್ನು ನಾವು ಬನ್ನಿ ನಾವು ಕೇಳ್ಕೊಂಡು ಬರೋಣ. ಮೇಡಮ್, ಇವತ್ತು ಹೋರಾಟ ಮಾಡ್ತಾ ಇದ್ದೀರಿ, ಏನು ಪ್ರಮುಖ ಉದ್ದೇಶ ನಿಮ್ಮ ಅಂಗನವಾಡಿ ವತಿಯಿಂದ ಹೋರಾಟ ಮಾಡ್ತಕ್ಕಂಥದ್ದು? ನಮ್ಮ ಉದ್ದೇಶ ಸರ್, 3 ರಿಂದ 6 ವರ್ಷದ ಮಕ್ಕಳು ಸ್ಕೂಲಿಗೆ ಹೋಗ್ತಕ್ಕಂಥದ್ದು ತಡೆಗಟ್ಟಬೇಕು. ಆ ಮಕ್ಕಳು ನಮ್ಮ ಅಂಗನವಾಡಿ ಕೇಂದ್ರದಲ್ಲೇ ಇರುವಂತೆ ಸರ್ಕಾರ ಮಾಡಬೇಕು. ಅದರ ಸಲುವಾಗಿ ನಾವೇನದಂದ್ರೆ UKG LKG ಶಾಲೆಗಳಲ್ಲಿ ತೆಗೆದಿದ್ದಾರಲ್ಲ ಅದನ್ನು ತಡೆಗಟ್ಟಬೇಕು. ಆ UKG LKG ನಮ್ಮ ಅಂಗನವಾಡಿ ಕಾರ್ಯಕರ್ತರು ಕೂಡ ಮಾಡಲು ಅರ್ಹರಿದ್ದಾರೆ. ಅವರು ಕೂಡ BA ಓದಿದ್ದಾರೆ, MD ಮಾಡಿದ್ದಾರೆ, ಹಾಗೂ ಇಂಜಿನಿಯರ್ ಕೂಡ ಇದ್ದಿದ್ದಾರೆ, PUC ಓದಿದ್ದಾರೆ. ಎಲ್ಲ ಡಿಗ್ರಿಗಳನ್ನು ಹೊಂದಿದ ಅಂಗನವಾಡಿ ಕಾರ್ಯಕರ್ತರು ಇದ್ದಿದ್ದೇವೆ. ಆದ್ದರಿಂದ ನಾವೇನದಂತಂದ್ರೆ ನಮ್ಮ ಅಂಗನವಾಡಿ ಕೇಂದ್ರಗಳಲ್ಲಿ ಈ UKG LKG ಪ್ರಾರಂಭಿಸಬೇಕು. ನಾವು 42 ವರ್ಷದಿಂದ ಈ ಅಂಗನವಾಡಿ ಕೇಂದ್ರವನ್ನು ಪ್ರಾರಂಭವಾಯಿತು. ಅಂದಿನಿಂದ ಇಲ್ಲಿವರೆಗೆ ಅಂಗನವಾಡಿ ಕಾರ್ಯಕರ್ತೆಯಾಗಿ ಕೆಲಸ ಮಾಡ್ತಾ ಇದ್ದೀವಿ. 100ಕ್ಕೆ 90 ಜನ ಅಂಗನವಾಡಿ ಕಾರ್ಯಕರ್ತೆಯರು ಬಡ ಕುಟುಂಬದಿಂದ ಬಂದಿದ್ದವರು, ನಾವು ಬಡ ಜನರಾಗಿದ್ದೇವೆ. ಈ ಸರ್ಕಾರವು ನಮ್ಮ ಹೊಟ್ಟೆ ಮೇಲೆ ಹುಡಿತಾ ಇದೆ. ಯಾಕೆಂದರೆ 3 ರಿಂದ 6 ವರ್ಷದ ಮಕ್ಕಳು ಸ್ಕೂಲಿಗೆ ಹೋದರೆ ನಮ್ಮ ಗತಿ ಏನು? ನಮ್ಮ ಮಕ್ಕಳು ಕೂಡ ನಮ್ಮ ಕುಟುಂಬ ಕೂಡ ಬೀದಿಗೆ ಬರ್ತದೆ. ನಾವು ಒಂದು ಆರೋಗ್ಯವಾಗಿರಬೇಕಾದರೆ ನಮಗೂ ಕೂಡ ಕೆಲಸ ಬೇಕು, ಮುಖ್ಯವಾಗಿದೆ. ಇಷ್ಟು ವರ್ಷದಿಂದ ನಾವು ಕೆಲಸ ಮಾಡ್ತಾ ಇದ್ದೀವಿ. ನಮ್ಮ ಕುಟುಂಬ ಕೂಡ ಅದರ ಮೇಲೆ ಆಧಾರವಾಗಿದೆ. ಆ ಆಧಾರವನ್ನೇ ಕಳೆದುಕೊಂಡರೆ ನಮ್ಮ ಕುಟುಂಬವೂ ಕೂಡ ಬೀದಿಗೆ ಬರ್ತದೆ. ಸರ್ಕಾರಕ್ಕೆ ಯಾಕೆ ಕಣ್ಣು ತೆರೀತಾ ಇಲ್ಲ? ಸರ್ಕಾರ ಯಾಕೆ ನಮ್ಮ ಅಂಗನವಾಡಿ ಕಾರ್ಯಕರ್ತರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ? ಆ ಕುಟುಂಬವು ಹೇಗೆ ನಿಭಾಯಿಸ್ತದೆ ಅನ್ನತಕ್ಕಂಥ ಅರ್ಥ ಸರ್ಕಾರಕ್ಕೆ ಹೇಗೆ ಆಗ್ತಾ ಇಲ್ಲ? ಅದು ಆ ಸರ್ಕಾರ ಕಣ್ಣು ತೆರೆದು ನೋಡಬೇಕು. ಎಷ್ಟು ಅಂಗನವಾಡಿ ಕಾರ್ಯಕರ್ತರು ಬೀದಿಗೆ ಬರ್ತಾರೆ ಅನ್ನತಕ್ಕಂಥದ್ದು ಆ ಸರ್ಕಾರಕ್ಕೆ ನಾವು ಪಾಠ ಕಲಿಸುತ್ತೇವೆ. ನಾವು ಈಗ ಹೋರಾಟವನ್ನು ಇಟ್ಟುಕೊಂಡಿದ್ದೇವೆ. ಈ ಹೋರಾಟವನ್ನು ಏನದಂದ್ರೆ ನಮಗೆ ಎಲ್ಲಿವರೆಗೆ ನಮ್ಮ ಆದೇಶವನ್ನು ರದ್ದು ಮಾಡೋದಿಲ್ಲ ಅಲ್ಲಿವರೆಗೆ ನಾವು ಹೋರಾಟವನ್ನು ಮುಂದುವರಿಸುತ್ತೇವೆ. ಇವತ್ತು ನಮ್ಮ DD ಆಫೀಸ್ ಮುಂದೆ ಮಾಡ್ತಾ ಇದ್ದೇವೆ. ಮುಂದಿನ 2 ದಿವಸ ನಂತರ ನಾವು ರೆಗ್ಯುಲರ್ ಕಂಟಿನ್ಯೂ ಆಗಿ ನಾವು MLA ಅವರ ಮನೆ ಮುಂದೆ, ಮಿನಿಸ್ಟರ್ ಅವರ ಮುಂದೆ ಕಂಟಿನ್ಯೂ ಆಗಿ ನಾವು ಸತತವಾಗಿ ಹೋರಾಟವನ್ನು ಮಾಡುತ್ತೇವೆ. ಮತ್ತೇನದಂತಂದ್ರೆ ಎಲ್ಲಿವರೆಗೆ ಈ ಆದೇಶವನ್ನು ಹಿಂತೆಗೆದುಕೊಳ್ಳುವುದಿಲ್ಲವೋ ಅಲ್ಲಿವರೆಗೆ ನಾವು ಹೋರಾಟವನ್ನು ನಿಲ್ಲಿಸುವುದಿಲ್ಲ. UKG LKG ನಮ್ಮ ಅಂಗನವಾಡಿ ಕೇಂದ್ರದಲ್ಲಿ ಆಗಬೇಕು, ಆಗವರೆಗೆ ನಾವು ಬಿಡುವುದಿಲ್ಲ. ಇಲ್ಲ ಮೇಡಮ್, ಈಗ ನಾವು ಹೇಳುವಂಥದ್ದು ಏನು ಅಂದರೆ ಸರ್ವೆ ಮಾಡ್ಲಿಕ್ಕೆ ನೀವು ಬೇಕು, ಚುನಾವಣೆ ಸಂದರ್ಭದಲ್ಲಿ ನೀವು ಬೇಕು, ಪಲ್ಸ್ ಪೋಲಿಯೋ ಹಾಕಿಸ್ಲಿಕ್ಕೆ ನೀವು ಬೇಕು, ಪ್ರತಿಯೊಂದು ವಿಷಯದಲ್ಲೂ ಕೂಡ ಸರ್ಕಾರ ನಿಮ್ಮನ್ನು ದುಡಿಸ್ಕೊಡುತ್ತೆ. ಆದರೆ ಅದೇ ಒಂದು ಪಗಾರನ್ನು ಅಂದರೆ ಸಂಬಳವನ್ನು ನಿಮಗೆ ಕೊಟ್ಟು ಅದೇ LKG UKG ಹುಡುಗರನ್ನ ನಿಮ್ಮ ಅಂಗನವಾಡಿಯಲ್ಲಿ ಯಾಕೆ ಸೇರಿಸ್ಕೋಬಾರ್ದು? ಯಾಕೆ ಆ ರೀತಿ ಮಾಡ್ತಾ ಇಲ್ಲ ಅವರು? ನಿಮ್ಗೇನು ಅರ್ಹತೆ ಇಲ್ವಾ? ನಮಗೆ ಆ ಅರ್ಹತೆ ಉಂಟು. ಅದೇ ಪಗಾರು ನಮ್ಮ ಅಂಗನವಾಡಿ ಕಾರ್ಯಕರ್ತರಿಗೂ ಸಹಾಯಕರಿಗೆ ಕೊಟ್ಟು ಆ 3 ರಿಂದ 6 ವರ್ಷದ ಮಕ್ಕಳಿಗೆ ಯಾವ UKG LKG ಮಾಡ್ತಾ ಇದ್ದಾರಲ್ಲ ಅದೇ ನಮಗೆ ಕೂಡ ಸರ್ಕಾರ ಎಲ್ಲ ಸವಲತ್ತುಗಳು ಕೊಟ್ಟರ. ಯಾವ ರೀತಿ ಸ್ಕೂಲಿಗೆ ಸವಲತ್ತುಗಳು ಕೊಟ್ಟಾರಲ್ಲ ಅದೇ ಸವಲತ್ತು ನಮ್ಮ ಅಂಗನವಾಡಿ ಕೇಂದ್ರ ಕೊಟ್ಟರ. ನಾವು ಕೂಡ ಒಳ್ಳೆ ರೀತಿಯಿಂದ UKG LKG ನಾವು ಕೂಡ ಪ್ರೈಮರಿ ಟೀಚರ್ ಹಾಗೆ ನಾವು ಕೆಲಸ ಮಾಡ್ತೀವಿ. ನಾವು ಪ್ರೈಮರಿ ಟೀಚರ್ಕಿನ್ನ ನಾವೇನು ಕಡಿಮೆ ಇಲ್ಲ, ನಾವು ಮಾಡ್ತೀವಿ, ಮಾಡೇ ತೋರಿಸ್ತೀವಿ ಅನ್ನತಕ್ಕಂಥದ್ದು ಛಲ ನಮ್ಮಲ್ಲಿ ಉಂಟು. ನಾವು ಕೂಡ ಮಾಡ್ತೀವಿ. ಸರ್ಕಾರ ಯಾಕೆ ಹೀಗೆ ಮಾಡ್ತಾ ಇದೆ ಗೊತ್ತಾಗ್ತಾ ಇಲ್ಲ. ನಮ್ಮ ಮಿನಿಸ್ಟರ್ ಅವರು ಕೂಡ ಇದರ ಬಗ್ಗೆ ಯಾಕೆ ಕಾಳಜಿ ವಹಿಸ್ತಿಲ್ಲ? ಇದರೆಲ್ಲ ನ್ಯಾಯ ಸಿಗದೇ ಇದ್ದರೆ ಸರ್ ನಾವು ನಿರಂತರವಾಗಿ ಹೋರಾಟ ಮಾಡ್ತೀವಿ. ಅನಿರ್ದಿಷ್ಟ ಹೋರಾಟ ಅಂದ್ರೆ ಹಗಲು ರಾತ್ರಿ ಇರ್ತದ. ನ್ಯಾಯ ಯಾವತ್ತು ಸಿಗ್ತದ ಆವತ್ತು ವಾಪಸ್ ತಗೋತೀವಿ ಸರ್ ನಾವು. ಈಗಾಗಲೇ ನೀವು ಎಲ್ಲ ಶಾಸಕರ ಮನೆ ಮುಂದೆ ಹೋರಾಟ ಮಾಡಿದ್ರಿ, ಏನು ರೆಸ್ಪಾನ್ಸ್ ಬಂದಿದೆ ಅವ್ರನ್ನೆಲ್ಲ? ಸರ್ ನಿನ್ನೆ ಹೇಳಿದ್ರು ಅವರು, ನಾವು ನಿಮ್ಮ ಪರ ಮಾತಾಡ್ತೀವಮ್ಮ, ನೀವು ಏನು ಮಾಡತ್ತೀರಿ, ಭಾಳ ಒಳ್ಳೆ ಕೆಲಸ ಮಾಡತ್ತೀರಿ, ನಿಮಗೆ ತುಂಬ ಅನ್ಯಾಯ ಆಗ್ಲತ್ತದ, ನಿಮ್ಮ ಇಲಾಖೆದವರೇ ನಿಮ್ಮ ಲಕ್ಷ್ಮಿ ಹೆಬ್ಬಾಳ್ಕರ್ ಮನಸ್ಸು ಮಾಡಬೇಕು, ನಾವೆಲ್ಲ ಧ್ವನಿ ಎತ್ತೇವು. ಜುಲೈ 2ನೇ ತಾರೀಕು 3ನೇ ತಾರೀಕು ವಿಧಾನಸೌಧದಲ್ಲಿ ಮೀಟಿಂಗ್ ಅದ ಸರ್ ಅವ್ರದ್ದು. ನಾವೆಲ್ಲರೂ ಮಾತಾಡ್ತೇವೆ, ನಿಮ್ಮ ಪರ ಧ್ವನಿ ಎತ್ತುತ್ತೇವೆ ಅಂದಾರೆ ಸರ್. ಅವ್ರು ಎತ್ತಿದಾಗೆ ಖರೆ ನಮಗೆ ಇನ್ನೂ ಎತ್ತುತ್ತೆ ಅಂತ ಹೇಳ್ಯಾರ. ಮನವಿ ಪತ್ರ ತೊಗೊಂಡಾರ ಎಲ್ಲ ತಾಲೂಕಿನಲ್ಲಿ, ಇಡೀ 7 ಜಿಲ್ಲೆದಾಗ. ನಿನ್ನೆಲ್ಲ MLA ಮನೆ ಮುಂದೆ ಎಲ್ಲರೂ ಮನವಿ ಪತ್ರ ಕೊಟ್ಟಿದ್ದೆವು.
ಅಂದ್ರೆ ನ್ಯಾಯ ಸಿಗೋವರೆಗೆ ನಿಮ್ಮ ಹೋರಾಟ ನಿಲ್ಲೋದಿಲ್ಲ. ನ್ಯಾಯ ಸಿಗೋವರೆಗೆ ನಿಂದ್ರಲ್ಲ ಸರ್. ಇವತ್ತು DD ಆಫೀಸ್ ಮುಂದದ ಸೋಮವಾರಲಿಂದ ನಮ್ದು ಬರೀ ಶಾಸಕರ ಮನೆ ಮುಂದೆ, ಯಾಕಂದ್ರೆ ಎಲ್ಲ ಶಾಸಕರು ಹೋಗಿ ಯಾಕಂದ್ರೆ ಮುಖ್ಯಮಂತ್ರಿ ಅವ್ರ ಮುಂದೆ ಇದು ಚರ್ಚೆ ಇಡಬೇಕು. ಅವ್ರ ಮನಸ್ಸು ಮಾಡಿದ್ರು ಆಗ್ತದೆ, ಅದು ಅವ್ರ ಮನಸ್ಸು ಮಾಡಿದ್ರೆ ಇದು ವಾಪಸ್ ತಗೋತಾರೆ. ಅವ್ರ ಸರ್ಕಾರ ಅದ ಸರ್, ಅವ್ರ ಬರಲ್ಲ ಟೀಚರ್ ಅಂತ ಇಲ್ಲ. ಈಗ ನಿಂಬಲ್ಲೂ BA ತನಕ B.Ed ತನಕ ಓದಿದವರು ಇರ್ಬೋದಲ್ಲ, ಈಗ ನಿಮಗೆ ಯಾಕೆ ಕೊಡಬಾರ್ದು ಅವರು? ಸರ್ ನಮ್ಮಲ್ಲಿ BA B.Ed ಮತ್ತು ಈಗ ಮುಂದೆ ಬರೋ ಹೆಲ್ಪರ್ MA ಓದಿದವ್ರ ಸರ್. ಈಗ ಎಷ್ಟೋ ಜನ BA ಓದಿದ್ರೆ, ಈಗ ನಾವೆಲ್ಲ BA ಓದಿದ್ರೆ ಇದೆ ಸರ್. BA ಓದಿದ್ರೆ ಈಗ ಮತ್ತು ಯಾರೂ 10ನೇ ಇಲ್ಲ ಸರ್. ಹಿಂದೇನಾಗಿದ್ರು 10ನೇ, ಈಗ ಯಾರೂ 10ನೇ ಕ್ಲಾಸ್ ಇಲ್ಲ. ಎಲ್ಲರೂ BA ಹರ, MA ಹರ, MSW ಹರ, ಹೆಚ್ಚಿನ ವಿದ್ಯಾಭ್ಯಾಸ ಓದಿನವ್ರು ಹರ. ಅವರು ತಿಳ್ಕೊಂಡಾರ ಅಂಗನವಾಡಿ ವರ್ಕರಿಗೆ ಇದು ಕೊಟ್ಟರು ಮಾಡ್ತಾರ ಇಲ್ಲ ಅಂತ ಹೇಳಿ ಅವ್ರ ತಲೆಗೆ ಯೋಚನೆ ಇದ್ದಿರ್ಬೇಕಾರೆ ಅಂಗನವಾಡಿ ಕಾರ್ಯಕರ್ತರಿಗೆ ಕೊಟ್ರ ಸಣ್ಣ ಮಕ್ಕಳು ಸರಿ ಹೆಂಗೆ ಆಡಬೇಕು, ಹೆಂಗೆ ಕಲಿಸ್ಬೇಕು, ಆಟ ಜೊತೆ ಪಾಠ ಹೆಂಗೆ ಮಾಡಬೇಕು ಅಂಬೋದು ಒಳ್ಳೆ ರೀತಿಯಿಂದ ಒಡನಾಟ ಅದ ಸರ್. ಮಕ್ಕಳಿಗೆ ತಾಯಿ ಸಂಬಂಧ ಇದ್ದಾಗದ ನಮ್ಮ ಕಾರ್ಯಕರ್ತೆ ಕಲಿಸಿನಂಗ ಅವ್ರ ಟೀಚರ್ಸ್ ಕಲ್ಸಲ್ರ ಅಂತ ಹೇಳಿ ನಾವಲ್ಲಿದ್ದೇವೆ. ನಮಗೆ ಒಂದೇ ಒಂದ್ಸಲ ಅವ್ರು ಕೊಟ್ಟು ನೋಡಿ ನಾವು 30 ಕೊಟ್ಟರೆ ಅದಕ್ಕೆ ಹ್ಯಾಂಗೆ ಮಾಡ್ತೇವೆ, ಅದು ಪ್ರಗತಿ ಅದನ್ನೇ ಇಲ್ಲ ನೋಡಿ ಮುಂದೆ ಇನ್ನೂ ಅವರು ಮುಂದಿನ ತೀರ್ಮಾನ ಎಲ್ಲ ಅಂದ್ರೆ ಒಂದು ಅವಕಾಶ ಕೊಟ್ಟು ನೋಡ್ಲಿ ಸರ್ಕಾರ ಅನ್ನೋಂಥ ತಾವು ಮಾತನ್ನ ತಾವು ಹೇಳ್ತಾ ಇದ್ರಿ. ಒಂದು ವೇಳೆ ನಿಮ್ಗೆ ನ್ಯಾಯ ಸಿಗ್ಲಿಲ್ಲ ಅಂದ್ರೆ ಮುಂದೆ ಏನು ಮಾಡ್ತೀರಿ? ಅದೇ ಉಗ್ರವಾದ ಹೋರಾಟ ಮಾಡ್ತೀವಿ ಸರ್. ಈಗ ತಾಲೂಕಾ ವೈಸ್ ಆಯಿತು, ಜಿಲ್ಲಾ ಮಟ್ಟದ ಆದ್ಮೇಲೆ ಇನ್ನು ರಾಜ್ಯ ಮಟ್ಟದಾಗೆ ಹೋರಾಟ ಸರ್. ನನ್ನ ಹೆಸರು ಶಕುಂತಲಾ ಸೋನಿ, ಬೀದರ್ ತಾಲೂಕಾಧ್ಯಕ್ಷ. ಸರ್ಕಾರ ಹೊರಡಿಸಿದ ಆದೇಶದ ಪ್ರಕಾರ ಪ್ರಾಥಮಿಕ ಶಾಲೆಯಲ್ಲಿ LKG UKG ಮಕ್ಕಳ ಒಂದು ಪ್ರವೇಶವನ್ನು ಪಡೆದು ಪೂರ್ವ ಪ್ರಾಥಮಿಕ ಶಾಲಾ ಆರಂಭಿಸಬೇಕೆಂದು ಹೇಳಿದೆ. ಕಲ್ಯಾಣ ಕರ್ನಾಟಕ ಒಟ್ಟು 7 ಜಿಲ್ಲೆಗಳಲ್ಲಿ 1008 ಶಾಲೆಗಳನ್ನು ಆರಂಭಿಸಿ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣವನ್ನು ನೀಡುವಂತಹ ಉದ್ದೇಶದಿಂದ ಆ ಸರ್ಕಾರ ಆರಂಭಿಸಿದೆ. ಈ ಆದೇಶದ ವಿರುದ್ಧವಾಗಿ ಅಂಗನವಾಡಿ ನೌಕರರು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ಸರ್ಕಾರದ ಈ ಆದೇಶದಿಂದ ನಾಳೆ ದಿವಸ ಅಂಗನವಾಡಿ ಬಂದ್ ಆಗಬಹುದು, ನೌಕರರು ಬೀದಿಗೆ ಬರಬಹುದು ಎಂಬುದು ಆ ಒಂದು ನೌಕರರ ಅಭಿಪ್ರಾಯ. ಹೀಗಾಗಿ ಅವರು ಪ್ರತಿಭಟನೆಯನ್ನು ಇವತ್ತು ಇಲಾಖೆಯ ಎದುರುಗಡೆ, ಅವರ ಕಚೇರಿ ಎದುರುಗಡೆ ಮಾಡ್ತಾ ಇದ್ದಾರೆ. ಅವರ ಮನವಿ ಪತ್ರವನ್ನು ನಾನು ಈಗಾಗಲೇ ಸ್ವೀಕಾರ ಮಾಡಿದ್ದೇನೆ. ಅವರ ಬೇಡಿಕೆಯನ್ನು ಸರ್ಕಾರಕ್ಕೆ ಕಳುಹಿಸಲಾಗುವುದು ಎಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಪ್ರಭಾಕರ್ ಅವರು ಹೇಳಿದರು. ಇಲಾಖೆಯ ಒಂದು ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿರುವಂತಹ ಅವರು ಮನವಿ ಪತ್ರವನ್ನು ಕುರಿತು ಇಲಾಖೆಯ ಸಚಿವರ ಗಮನಕ್ಕೆ ತರಲಾಗುವುದು. ಹೀಗಾಗಿ ಆ ಒಂದು ಮಹಿಳೆಯರ ಒಂದು ಮನವಿಗೆ ಸ್ಪಂದಿಸಲಾಗುವುದು. ಇಲಾಖೆಯ ಒಂದು ಸಚಿವೆ ಆಮೇಲೆ CM ಅವರಿಗೂ ಕೂಡ ಈ ಒಂದು ಮನವಿ ಪತ್ರವನ್ನು ಸಲ್ಲಿಸ್ತೇವೆ. ಇದಕ್ಕಿಂತ ಮೊದಲು ಕೂಡ ಜಿಲ್ಲಾ ಪಂಚಾಯತ್ನ CS ಅವರಿಗೂ ಕೂಡ ಒಂದು ಮನವಿ ಪತ್ರ ಸಲ್ಲಿಸಿದ್ದಾರೆ. ಜಿಲ್ಲಾಧಿಕಾರಿಗಳಿಗೂ ಕೂಡ ಮನವಿ ಪತ್ರವನ್ನು ಸಲ್ಲಿಸಿದ್ದಾರೆ. ಇದೀಗ ನಮಗೂ ಕೂಡ ಸಲ್ಲಿಸಿದ್ದಾರೆ. ಹೀಗಾಗಿ ಇದನ್ನು ನಾವು ಸರ್ಕಾರಕ್ಕೆ ರವಾನೆ ಮಾಡ್ತೇವೆ ಅನ್ನುವಂಥ ಭರವಸೆಯನ್ನು ಸುದ್ದಿಗಾರರ ಮುಂದೆ ಪ್ರಭಾಕರ್ ಅವರು ಹೇಳಿದರು. ಕಲ್ಯಾಣ ಕರ್ನಾಟಕದ ಒಟ್ಟು 7 ಜಿಲ್ಲೆಗಳಲ್ಲಿ ಸುಮಾರು 12,500ಕ್ಕೂ ಹೆಚ್ಚು ಅಂಗನವಾಡಿ ನೌಕರರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವರ ಬದುಕು ಡೋಲಾಯಮಾನದಲ್ಲಿದೆ ಎಂಬುದು ನೌಕರರ ಇವತ್ತಿನ ಒಂದು ಅಭಿಪ್ರಾಯ. ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿ ವತಿಯಿಂದ ಒಂದೊಂದು ಶಾಲೆಗೆ ಅಲ್ಲಿಯ ಸಂಖ್ಯೆಗೆ ಅನುಗುಣವಾಗಿ ಅನುದಾನವನ್ನು ನೀಡಲಾಗ್ತಾ ಇದೆ. ಬೀದರ್ ಜಿಲ್ಲೆಗೆ 73 ಲಕ್ಷ ಅನುದಾನ ನೀಡಲಾಗ್ತಾ ಇದೆ. ಒಟ್ಟು 7 ಜಿಲ್ಲೆಗಳಲ್ಲಿ ಸೇರಿ 7,56,00,000 ಹಣ ಪೂರ್ವ ಪ್ರಾಥಮಿಕ ಶಾಲೆಗಾಗಿ ಅಂದರೆ LKG UKG ಒಂದು ಶಾಲೆಗಾಗಿ ಸರ್ಕಾರದ ಆದೇಶದಂತೆ ಅನುದಾನ ಮೀಸಲಿಡಲಾಗಿದೆ. ಬೀದರ್ ಜಿಲ್ಲೆಯಲ್ಲಿ 98 ಪೂರ್ವ ಪ್ರಾಥಮಿಕ ಶಾಲೆಯನ್ನು ಗುರುತಿಸಲಾಗಿದೆ. ಹೀಗಾಗಿ ಇಲ್ಲಿ 73 ಲಕ್ಷ ಅನುದಾನ ಒದಗಿಸಲಾಗ್ತಾ ಇದೆ ಎಂದು ಪ್ರಭಾಕರ್ ಅವರು ತಿಳಿಸಿದರು. ಈಗಾಗಲೇ ಅವರು ನಮಗೆ ಮನವಿ ಪತ್ರವನ್ನು ಸಲ್ಲಿಸಿದ್ದಾರೆ ಅಂಗನವಾಡಿ ನೌಕರರು. ಹಾಗಾಗಿ ಆ ಒಂದು ಮನವಿ ಪತ್ರವನ್ನು CM ಅವರಿಗೆ ಮತ್ತು ಸಚಿವರಿಗೆ ಕಳುಹಿಸಲಾಗ್ತಾ ಇದೆ ಅನ್ನುವಂಥ ಮಾತನ್ನು ಕೂಡ ಪ್ರಭಾಕರ್ ಹೇಳಿದರು. ಈ ದಿನ ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘ ಬೀದರವರು ಜಿಲ್ಲಾ ಸಮಿತಿ ವತಿಯಿಂದ ಈಗೇನು 11ನೇ ತಾರೀಕು ಜೂನ್ 11ನೇ ತಾರೀಕು ಸರ್ಕಾರ ಆದೇಶ ಹೊರಡಿಸಿದೆ. ಕಲ್ಯಾಣ ಕರ್ನಾಟಕ ಪ್ರದೇಶಗಳಲ್ಲಿ 1008 ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಪೂರ್ವ ಪ್ರಾಥಮಿಕ ತರಗತಿಯನ್ನು ಆರಂಭಿಸುವ ಬಗ್ಗೆ ಆದೇಶ ಹೊರಡಿಸಿದ್ದು. ಈ ಆದೇಶದಲ್ಲಿ ಏನಿದೆ ಅಂತ ಹೇಳಿದ್ರೆ ಶಾಲೆ ಏನು ಸರ್ಕಾರಿ ಪ್ರಾಥಮಿಕ ಶಾಲೆಗಳಿದ್ದಾವೆ, ಅಲ್ಲಿ ಪೂರ್ವ ಪ್ರಾಥಮಿಕ ಶಾಲೆಗಳಿದ್ದಾವೆ, ಅಲ್ಲಿ ಒಂದು ಮಾದರಿಯವಾಗಿ ಅಂಗನವಾಡಿ ಶಾಲೆಯಲ್ಲಿ ಕಲಿಸ್ತಕ್ಕಂಥ ಶಿಕ್ಷಣ ಏನಿದೆ ಅದೇ ರೀತಿಯಾಗಿ ಈ ಪ್ರತ್ಯೇಕವಾಗಿ ಶಾಲಾ ಪೂರ್ವ ಶಿಕ್ಷಣ ಅಂದ್ರೆ ಪೂರ್ವ ಪ್ರಾಥಮಿಕ ತರಗತಿಯನ್ನು ಆರಂಭ ಮಾಡೋಕ್ಕಂತೇಳಿ ಸರ್ಕಾರ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ವತಿಯಿಂದ ಅನುದಾನ ಬಿಡುಗಡೆ ಮಾಡಿ ಶಾಲೆಗಳನ್ನು ತೆರೆಯೋದಕ್ಕಂದರೆ ಶಾಲಾ ಪೂರ್ವ ಶಿಕ್ಷಣ ಮಾಡೋದಕ್ಕೆ ಅಂದರೆ ಇರ್ತಕ್ಕಂಥ ಶಾಲೆಗಳಲ್ಲಿ ಈ ಒಂದು LKG UKG ಶಾಲೆಗಳನ್ನು ತೆಗೆಯೋದಕ್ಕೆ ಆದೇಶ ಹೊರಡಿಸಿದೆ. ಆ ಆದೇಶದ ವಿರುದ್ಧವಾಗಿ ಈ ದಿನ ಅಂಗನವಾಡಿ ಕಾರ್ಯಕರ್ತೆಯರು ಅಲ್ಲಿ ಶಾಲಾ ಪೂರ್ವ ಶಿಕ್ಷಣ ಪ್ರಾರಂಭಿಸೋದು ಬೇಡ, ಈಗಾಗಲೇ ನಮ್ಮ ಅಂಗನವಾಡಿ ಕೇಂದ್ರದಲ್ಲಿ ಕೊಡ್ತಾ ಇದ್ದೀವಿ, ಅನಗತ್ಯವಾಗಿ ಬೇಡ ಅಂತೇಳಿ ಅವ್ರು ನಮ್ಗೆ ಮನವಿ ಕೊಡ್ತಾ ಇದ್ದಾರೆ. ಈ ಮನವಿನ ಇದ್ರ ಬಗ್ಗೆ ನಾವು ಸರ್ಕಾರಕ್ಕೆ ಕಳಿಸ್ಕೊಡ್ತಾ ಇದ್ದೀವಿ ಸರ್. ಅವರು
ಸರ್ ಅಂಗನವಾಡಿ ಕೇಂದ್ರಗಳನ್ನು ತೆಗೆಯಲ್ಲ. ಈಗ ಇರ್ತಕ್ಕಂಥ ಪೂರ್ವ ಪ್ರಾಥಮಿಕ ಶಾಲೆಗಳೇನದಾವ, ಶಾಲಾ ಪೂರ್ವ ಶಿಕ್ಷಣ ಶಾಲೆಗಳೇನದಾವ, ಪ್ರಾಥಮಿಕ ಶಾಲೆಗಳವ, ಪ್ರಾಥಮಿಕ ಶಾಲೆ ಒಳಗೆ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳ ಅಂದ್ರೆ ಒಟ್ಟು 5 ಜಿಲ್ಲೆ 6 ಜಿಲ್ಲೆ ಬರ್ತಾವೆ. ಕಲಬುರಗಿ ಇರ್ಬೋದು, 7 ಜಿಲ್ಲೆಗಳು ಬರ್ತಾವೆ. ಕಲಬುರಗಿ ಇರ್ಬೋದು, ಬೀದರು, ಯಾದಗಿರಿ, ರಾಯಚೂರು, ಕೊಪ್ಪಳ, ವಿಜಯನಗರ ಶಿಕ್ಷಣ ನಡೆಸ್ತಾ ಇದ್ದಾರೆ. ನಮ್ಮಲ್ಲಿ ಮೊದಲು ಒಂದು ಔಪಚಾರಿಕ ಶಿಕ್ಷಣ ಇತ್ತು, ಪರ್ಟಿಕ್ಯುಲರ್ ಇದೇ ರೀತಿ ಕೊಡ್ಬೇಕಂತಿರಲ್ಲ. ಈಗ ಕಲ್ಯಾಣ ಅಭಿವೃದ್ಧಿ ಮಂಡಳಿಯಿಂದ ನಾವು ಶಾಲಾ ಪೂರ್ವ ಶಿಕ್ಷಣ ಕೊಡ್ತಾ ಇದ್ದೀವಿ. ನಾವು ಕೊಡ್ತಾ ಇದ್ದೀವಲ್ಲ, ಮತ್ತೆ ಪುನಃ ಶಾಲೆಯಲ್ಲಿ ಮಾಡಬಾರ್ದು ಅಂತ ಅಂಗನವಾಡಿ ಕಾರ್ಯಕರ್ತರ ಬೇಡಿಕೆ. ಈ ಬೇಡಿಕೆಯನ್ನು ನಾವು ಯಥಾವತ್ತಾಗಿ ಸರ್ಕಾರ ಕಳಿಸ್ಕೊಡ್ತೀವಿ. ನಿಮ್ಮ ಪಾತ್ರ ಏನು ಸರ್ ಇದರಲ್ಲಿ? ಈಗ ನಿಮ್ಮ ಪಾತ್ರ ಏನಾದ್ರು ಇದೆ ಸರ್? ನರ್ಸರಿ ಶಾಲೆ ಆರಂಭ ಮಾಡಾದ್ರಲ್ಲ, ಈ ನಿಮ್ಮ ಇಲಾಖೆ ಪಾತ್ರ ಏನಾದ್ರು ಇದೆ? ನಮ್ಮ ಇಲಾಖೆ ಪಾತ್ರ ಏನಿಲ್ಲ ಸರ್. ಟೋಟಲಿ ಶಿಕ್ಷಣ ಇಲಾಖೆ ಆದೇಶ ಸರ್? ಶಿಕ್ಷಣ ಇಲಾಖೆ ಆದೇಶ, ಸರ್ಕಾರ ಹೊರಡಿಸ್ತಕ್ಕಂಥ ಆದೇಶ. ನಾವು ನಮ್ಮ ಇಲಾಖೆಯವರು ಯಾವುದೂ ಇದರಲ್ಲಿಲ್ಲ. ಅವರು ನಮ್ಮ ಸಿಬ್ಬಂದಿಗಳಾಗಿರೋದ್ರಿಂದ ಮನವಿ ನಮಗೆ ಕೊಡ್ಬೇಕಾಗತ್ತೆ. ಅವರು ನಮಗೂ ಕೊಡ್ತಾ ಇದ್ದಾರೆ, ಆಮೇಲೆ ಮಾನ್ಯ ಜಿಲ್ಲಾಧಿಕಾರಿಗಳು ಕೊಡ್ತಾ ಇದ್ದಾರೆ, ಆಮೇಲೆ ಮಾನ್ಯ ಮುಖ್ಯ ಕಾರ್ಯಾಧಿಕಾರಿ ಕೊಡ್ತಾ ಇದ್ದಾರೆ. ಈ ನಮ್ಮ ಸಿಬ್ಬಂದಿ ಆಗಿದ್ರೆ ನಮಗೆ ಕೊಡಬೇಕಲ್ಲ, ಈ ಬೇರೆಯವ್ರಿಗೂ ಕೊಟ್ಟರಾಗಲ್ಲ. ನಾವು ಅದನ್ನು ತೊಗೊಂಬಿಟ್ಟು ಅವ್ರ ಮನವಿನ ತೊಗೊಂಡು ನಾವು ಸರ್ಕಾರಕ್ಕೆ ಕಳಿಸ್ಕೊಡ್ತೀವಿ. ಮಾನ್ಯ ಅಂಗನವಾಡಿ ಕೇಂದ್ರಗಳಿಗೆ ಏನೂ ಧಕ್ಕೆ ಇಲ್ಲ. ಅಂಗನವಾಡಿ ಕೇಂದ್ರಕ್ಕೆ ಏನು ಧಕ್ಕೆ ಇಲ್ಲ ಸರ್. ಅಂದ್ರೆ ಇಲ್ಲಿನ ಮಕ್ಕಳಲ್ಲಿ ಹೋಗ್ತಾರಲ್ಲ ಅಂತ ಅವರು ಕಳವಳೆ. ಯಾಕೆ ಮಾಡಿದ್ರು ಸರ್? ಇವ್ರ ಹತ್ರ ಅರ್ಹತೆ ಇಲ್ಲವೋ ಅಥವಾ ಏನು? ಅಲ್ಲ, ಅರ್ಹತೆ ಇಲ್ಲ ಅಂತಲ್ಲ ಸರ್. 1976ರಿಂದ ನಾವು ಮಾಡ್ತಾ ಇದ್ದೀವಿ, ಶಾಲಾ ಪೂರ್ವ ಶಿಕ್ಷಣ ನಡೆಸ್ತಾ ಇದ್ದೀವಿ. ಅರ್ಹತೆ ಇಲ್ಲ ಅಂತಿಲ್ಲ, ಅರ್ಹತೆ ಇದೆ. ಅರ್ಹತೆ ಅಲ್ಲ, ಅವರು ಮಾಡ್ತಕ್ಕಂಥ ಉದ್ದೇಶ ಅಲ್ಲಿ LKG UKG ಸ್ಟಾರ್ಟ್ ಮಾಡೋದ್ರಿಂದ, ಇನ್ನು ಇಂಗ್ಲೀಷ್ ಕಲಿಸೋದ್ರಿಂದ ಮಕ್ಕಳು ಡೆವಲಪ್ ಆಗ್ತಾರೆ. ಈ ಪ್ರೈವೇಟ್ ಶಾಲೆಗೆ ಹೋಗ್ತಾರಲ್ಲ, ಪ್ರೈವೇಟ್ ಶಾಲೆ ಹೋಗ್ತಾರೆ, ಅದೇ ರೀತಿಯಾಗಿ ಇಲ್ಲಿಂದ ಇರ್ತಾರೋ ಉದ್ದೇಶ ಸರ್ಕಾರ ಉದ್ದೇಶ ತಪ್ಪೇನಿಲ್ಲ. ಇವ್ರು ಕೇಳ್ತಕ್ಕಂಥದ್ದು ನಾವು ಮಾಡ್ತೀವಲ್ಲ ಅಂತ ಇವ್ರು ಕೇಳ್ತಾ ಇದ್ದಾರೆ ಅಷ್ಟೇ. ಈಗ ಅವು ನಾರ್ಮಲಾಗಿ ಮಾಡ್ತಿರೋದು ಬರೀ 1008 ಶಾಲೆಗಳು ಮಾತ್ರ. ಈಗ ಈ ಥರ ಹೇಳಿದ್ರೆ ನಮ್ಮಲ್ಲಿ ಸುಮಾರು ಈಗಾಗಲೇ 2051 ಅಂಗನವಾಡಿ ಕೇಂದ್ರ ಇದೆ. 371 ಜೆ ಮೀಸಲಾತಿಯಿಂದ ಎಲ್ಲ ನೌಕರಿಗಳಲ್ಲಿ ಕಲ್ಯಾಣ ಕರ್ನಾಟಕದವರೇ ಸೇರ್ತಾರೆ. ಉಳಿದ 24 ಜಿಲ್ಲೆಯವರಿಗೆ ಅನ್ಯಾಯವಾಗ್ತದೆ ಎಂದು ಬೆಂಗಳೂರಿನ ಕೆಲವು ಹಸಿರು ಪ್ರತಿಷ್ಠಾನದವರು ಸುಳ್ಳು ಸುದ್ದಿಯನ್ನು ಹರಡಿಸ್ತಾ ಇದ್ದಾರೆ. ಇದು ಖಂಡನೀಯ ಎಂದು ಕಲ್ಯಾಣ ಕರ್ನಾಟಕ ಹೋರಾಟ ಸಮಿತಿಯ ಸಂಸ್ಥಾಪಕ ಅಧ್ಯಕ್ಷರಾಗಿರುವಂಥ ಲಕ್ಷ್ಮಣ ದಸ್ತಿಯವರು ತಿಳಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರುವಂಥ ಅವರು 371 ಜೆ ಮೀಸಲಾತಿ ವಿರೋಧಿಸಿದರೆ ಸಂವಿಧಾನವನ್ನೇ ವಿರೋಧ ಮಾಡಿದಂತೆ ನಮ್ಮ ಪ್ರಾದೇಶಿಕ ಮೀಸಲಾತಿ ಕಬಳಿಸುವಂಥ ಹುನ್ನಾರ ನಡೀತಾ ಇದೆ. ಇದೊಂದು ದೊಡ್ಡ ಷಡ್ಯಂತ್ರ ನಡೀತಾ ಇದೆ. ಬೆಂಗಳೂರಿನ ಹಸಿರು ಪ್ರತಿಷ್ಠಾನದ ಕೆಲವರು 371 ಜೆ ಮೀಸಲಾತಿಯನ್ನು ವಿರೋಧಿಸುತ್ತಿರುವುದು ಹಾಸ್ಯಾಸ್ಪದ. ಈ ಭಾಗದ ಜನರು 2ನೇ ನಾಗರಿಕರಾಗಿಯೇ ಬದುಕಬೇಕು, ಅಭಿಮಾನದಿಂದ ಮಾತ್ರ ಬದುಕಬೇಕು. ಕಾವೇರಿ ಹೋರಾಟ ಇದ್ದರೆ ಇದು ಭುವನೇಶ್ವರಿ, ಇದು ಕನ್ನಡ ನಾಡು, ಇದು ನಮ್ಮ ನಾಡು ಎನ್ನುವಂಥ ಅಭಿಮಾನದಿಂದ ಮಾತ್ರ ನಾವು ಬದುಕಬೇಕು. ಆದರೆ ಅಭಿವೃದ್ಧಿ ಮಾತ್ರ ಯಾವತ್ತೂ ಕೂಡ ಕೇಳಬೇಡಿ ಅನ್ನುವಂಥ ಉದ್ದೇಶವನ್ನು, ಮನಸ್ಥಿತಿಯನ್ನು ಈ ಬೆಂಗಳೂರಿನವರು ಹೊಂದಿದ್ದಾರೆ ಎಂದು ಲಕ್ಷ್ಮಣ ದಸ್ತಿಯವರು ಸುದ್ದಿಗೋಷ್ಠಿಯಲ್ಲಿ ಇವತ್ತು ತೀವ್ರ ಆಕ್ರೋಶವನ್ನು ಹೊರಹಾಕಿದರು. ಅಂದು ಹೈದರಾಬಾದ್ ಸಂಸ್ಥಾನ ಬಿಟ್ಟು ಅಖಂಡ ಕರ್ನಾಟಕಕ್ಕೆ ನಾವೆಲ್ಲರೂ ಕೂಡ ಸೇರ್ಪಡೆಯಾಗಿದ್ದೇವೆ, ಯಾವುದೇ ಷರತ್ತಿಲ್ಲದೆ. ಕಾವೇರಿ ಹೋರಾಟ, ತುಂಗಭದ್ರಾ ಹೋರಾಟ, ಮಹದಾಯಿ ಹೋರಾಟದಲ್ಲಿ ನಾವು ಪಾಲ್ಗೊಂಡು ಬೀದರ್ ಬಂದ್ ಮಾಡ್ತೇವೆ. ಆದರೆ ನಮ್ಮ ಕಾರಂಜ ಸಂತ್ರಸ್ತರ ಪರವಾಗಿ ದಕ್ಷಿಣ ಕರ್ನಾಟಕದವರು ಒಮ್ಮೆಯಾದರೂ ಕೂಡ ಹೋರಾಟ ಮಾಡಿದ್ದಾರಾ ಎಂದು ಪ್ರಶ್ನೆ ಮಾಡಿದರು. ಇದು ಕಲ್ಯಾಣ ಕರ್ನಾಟಕ ಭಾಗದ ಅಳಿವು ಉಳಿವಿನ ಪ್ರಶ್ನೆ, ನಮ್ಮ ಅಸ್ತಿತ್ವದ ಪ್ರಶ್ನೆಯಾಗಿದೆ. ರಾಜ್ಯ ಒಡೆಯುವ ಕುತಂತ್ರದ ಹೇಳಿಕೆ ಬೆಂಗಳೂರಿನಲ್ಲಿ ಕೆಲವರು ನೀಡ್ತಾ ಇದ್ದಾರೆ. ಆದ್ದರಿಂದ ಮುಂದಿನ ದಿನಗಳಲ್ಲಿ ಶೀಘ್ರವೇ ಹೋರಾಟ ಮಾಡಲಾಗುವುದು, ದಿನಾಂಕವನ್ನು ತಿಳಿಸಲಾಗುವುದು. ಅವತ್ತು ಪ್ರತಿಯೊಬ್ಬರೂ ಕೂಡ, ಕಲ್ಯಾಣ ಕರ್ನಾಟಕ ಭಾಗದ ಪ್ರತಿಯೊಬ್ಬರೂ ಕೂಡ ಈ ಹೋರಾಟದಲ್ಲಿ ಪಾಲ್ಗೊಳ್ಳಬೇಕು ಎನ್ನುವಂಥ ಮಾತನ್ನು ದಸ್ತಿಯವರು ಸುದ್ದಿಗೋಷ್ಠಿಯಲ್ಲಿ ಹೇಳಿದರು. ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗೆ ಪ್ರತ್ಯೇಕ ಸಚಿವಾಲಯ ರಚನೆ ಮಾಡಬೇಕು, ನೇಮಕಾತಿಯಲ್ಲಿ ಕೃಪಾಂಕಗಳನ್ನು ಕೊಡಬೇಕು, ಕಲಬುರಗಿಯಲ್ಲಿ ವಿಭಾಗೀಯ ಪ್ರತ್ಯೇಕ ಟ್ರಿಬ್ಯುನಲ್ ರಚನೆ ಮಾಡಬೇಕು, ಎಲ್ಲ ನೇಮಕಾತಿಗಳಲ್ಲಿ ಮೊದಲು ಮೆರಿಟ್ ನಂತರ ಮೀಸಲಾತಿ ಪಟ್ಟಿಯನ್ನು ಪ್ರಕಟಿಸಬೇಕು, ಈಗಾಗಲೇ ಸರ್ಕಾರಿ ನೌಕರಿಗೆ ಆಯ್ಕೆಯಾದ ನೌಕರರಿಗೆ ತಕ್ಷಣ ಸೇವಾ ಆದೇಶವನ್ನು ನೀಡಬೇಕು ಎನ್ನುವಂಥ ಇತ್ಯಾದಿ ಬೇಡಿಕೆಗಳನ್ನು ಸರ್ಕಾರದ ಮುಂದಿಟ್ಟರು. ಪ್ರಗತಿಪರ ಚಿಂತಕರಾದ RK ಹುಡುಗಿಯವರು ಕೂಡ ಈ ಸಂದರ್ಭದಲ್ಲಿ ಮಾತನಾಡ್ತಾರೆ. 24 ಜಿಲ್ಲೆಯವರು ಸೇರಿಕೊಂಡು ನಮ್ಮ ಹೆಗಲ ಮೇಲೆ ಕೂಡುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ನಿಮ್ಮನ್ನು ಹೊತ್ತುಕೊಂಡು ಓಡಾಡಲಿಕ್ಕೆ ನಾವು ತಯಾರಿಲ್ಲ, ಯಾವುದೇ ಕಾರಣಕ್ಕೂ ಕೂಡ ತಯಾರಿಲ್ಲ. ಹಸಿರು ಪ್ರತಿಷ್ಠಾನದ ಅರ್ಥಹೀನ ಹೇಳಿಕೆ ಹಿಂದೆ ರಾಜಕಾರಣಿಗಳ ಕುಮ್ಮಕ್ಕಿದೆ. ಇದನ್ನು ಸಣ್ಣದಿದ್ದಾಗಲೇ ನಾವು ಚೂಟು ಹಾಕಬೇಕು. ನಾವು ಸುಮ್ಮನೆ ಕೂಡೋರಲ್ಲ, ಹೋರಾಟವನ್ನು ಮಾಡ್ತೇವೆ. ಸರ್ಕಾರದ ಅಂತರಾತ್ಮದ ಪ್ರಜ್ಞೆಗೆ ನಾನು ಮನವಿ ಮಾಡ್ತಾ ಇದ್ದೇನೆ. ಇಂತಹ ವಿಚ್ಛಿದ್ರಕಾರಿ ಹೇಳಿಕೆಗಳನ್ನು, ಕ್ಷುದ್ರ ಆಂದೋಲನವನ್ನು ದಮನ ಮಾಡಬೇಕು, ಅಖಂಡ ಕರ್ನಾಟಕವನ್ನು ಉಳಿಸಬೇಕು, ಕಲ್ಯಾಣ ಕರ್ನಾಟಕದ ಮೀಸಲಾತಿಗೆ ಧಕ್ಕೆಯಾಗದಂತೆ ಸರ್ಕಾರ ನೋಡ್ಕೊಳ್ಬೇಕು ಅನ್ನುವಂತಹ ಮಾತನ್ನು ಹುಡುಗಿಯವರು ಸುದ್ದಿಗೋಷ್ಠಿಯಲ್ಲಿ ಹೇಳಿದರು. ಹಿಂದುಳಿದ ಪ್ರದೇಶ ನಮ್ಮ ಕರ್ನಾಟಕದಲ್ಲಿ ಹೈದರಾಬಾದ್ ಕರ್ನಾಟಕದ ಬೀದರ್, ಗುಲ್ಬರ್ಗ, ರಾಯಚೂರು, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ವಿಜಯನಗರ ಸೇರಿಸಿ ಅತ್ಯಂತ ಹಿಂದುಳಿದ ಪ್ರದೇಶ.
ಈ ಒಂದು ಪ್ರದೇಶದ ಜನರು ನಾವು ಒಂದು 100 ಕಿಲೋಮೀಟರ್ ದೂರ ಇಲ್ಲೇ ಹೈದರಾಬಾದ್ ಸ್ಟೇಟ್ದಾಗ ಇದ್ದೀವಿ ನಾವು. 1956ಕ್ಕಿಂತ ಮೊದಲು ನಾವು ಹೈದರಾಬಾದ್ ಸ್ಟೇಟ್ದಾಗೆ ಇದ್ದೀವಿ. ಮತ್ತು ಹೈದರಾಬಾದ್ ರಾಜ್ಯಕ್ಕೆ 371ನೇ ಕಲಂ ಕೊಡ್ತೀವಿ ಅಂತೇಳಿ ಸಂವಿಧಾನ ರಚನಾ ಸಮಿತಿ ಘೋಷಣೆಯನ್ನು ಮಾಡಿತ್ತು. ನಮಗೂ ಗೊತ್ತಾಯಿತು, ನಮ್ಮ ಹಿರಿಯರಿಗೆ, ನಮ್ಮ ಹಿರಿಯರಾದಂಥ ರಾಮಚಂದ್ರ ವೀರಪ್ಪರಾಗಲಿ, ಆರ್ ವಿ ಬೀಡಪ್ಪರಾಗಲಿ, ಆಮೇಲೆ ಹಕಿಕತ್ತರಾಜ್ ಹುಡುಗಪ್ಪನವರಾಗಲಿ, ಅದೇ ರೀತಿಯಾಗಿ ನಮ್ಮ ಗುಲ್ಬರ್ಗ ಚಂದ್ರಶೇಖರ್ ಪಾಟೀಲ್ ಮಾಗಾವ್ ಆಗಲಿ, ಶಿವಮೂರ್ತಿ ಸ್ವಾಮಿ ಅಳವಂಡಿ ಆಗಲಿ, ಎಂ ನಾಗಪ್ಪ, ಎಲ್ಲರಿಗೂ ಗೊತ್ತಿತ್ತು. ಅಷ್ಟೆಲ್ಲ ಗೊತ್ತಿದ್ರು ಬಿ 371 ಸಿಗ್ತದೆ ಹೈದರಾಬಾದ್ ಸ್ಟೇಟ್ಗೆ, ನಮ್ಗೆ ಸಮೀಪ ಆಗ್ತದೆ, 200 ಕಿಲೋಮೀಟರ್ 100 ಕಿಲೋಮೀಟರ್ ಅಂತ ತಿಳ್ಕೊಂಡು ನಾವು ಕನ್ನಡ ಮಾತಾಡೋ ಜನರು ನಾವು ವಿಶಾಲ ಮೈಸೂರು ರಾಜ್ಯ ಮಾಡಬೇಕು, ವಿಶಾಲ ಮೈಸೂರು ರಾಜ್ಯದಾಗ ಸೇರಬೇಕು ಅಂಥೇಳಿ ನಾವು ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು, ಯಾಕಂದ್ರೆ ಎಲ್ಲ ಕನ್ನಡಿಗರು ನಾವೆಲ್ಲರೂ ಒಂದು ಕುಟುಂಬದವ್ರು ಅಂಥೇಳಿ ವಿಶಾಲ ಮೈಸೂರು ರಾಜ್ಯದಾಗ ಬೇಷರತ್ತಾಗಿ ಸೇರಿದ್ದೀವಿ. ಫಜಲ್ ಅವರು ಬೀದರ್, ಗುಲ್ಬರ್ಗ, ರಾಯಚೂರಿಗೆ ಎಲ್ಲ ಕಡೆ ಬಂದಾಗ ನಮ್ಮ ಇಲ್ಲಿ ಬೀದರ್ದಲ್ಲಿ ರಾಮಚಂದ್ರ ವೀರಪ್ಪವರು, ಆರ್ ವಿ ಬೀಳಪ್ಪನವರು ಮತ್ತು ಭೀಮಣ್ಣ ಖಂಡ್ರೆಯವರು ಇವರೆಲ್ಲರೂ ಏನಂದ್ರು, ನಮ್ಮ ಏನೂ ಷರತ್ತಿಲ್ಲ, ಅದೇ ಷರತ್ತು ಇಡ್ರಿ, ಏನಾರು ಇಷ್ಟು ದೂರ ಆಗ್ತದೆ, 900, 800, 600 ಕಿಲೋಮೀಟರ್ ದೂರ ಬೆಂಗಳೂರು ರಾಜಧಾನಿ ಮಾಡಬೇಕಂತ ಷರತ್ತು ಇಟ್ಟರು ಮೈಸೂರು ಮಹಾರಾಜರು. ಮತ್ತು ರಾಜ್ಯದ ಹೆಸರು ಮೈಸೂರು ಹಿಡಿಬೇಕಂತ ಅವ್ರು ಇಟ್ಟರು ಷರತ್ತು, ನೀವೂ ಇಡ್ರಿ ಅಂತ ನಾವೇನು ಇಡಲ್ಲ, ನಾವೇನು ಷರತ್ತು ಇಡಲಾರ್ದೆ ಸೇರಿದೀವಿ. ಯಾಕಂದ್ರೆ ಕಲ್ಯಾಣ ಕರ್ನಾಟಕಕ್ಕೂ ನಾವು ಜಗತ್ತಿಗೆ ಬಹಳಷ್ಟು ಕೊಟ್ಟಿದ್ದೀವಿ. ಜಗತ್ತಿಗೆ ಭಾರತೀಯ ಏನಪ್ಪ ಅಂದ್ರೆ ನ್ಯಾಯಶಾಸ್ತ್ರ ಕೊಟ್ಟಿದ್ದೀವಿ, ಬಸವಣ್ಣರ ನೇತೃತ್ವದಾಗ ಏನದ ಪಾರ್ಲಿಮೆಂಟ್ ಕೊಟ್ಟಿವಿ, ಆಮೇಲೆ ವಚನ ಸಾಹಿತ್ಯ, ದಾಸ ಸಾಹಿತ್ಯ, ಸೂಫಿ ಸಾಹಿತ್ಯ ಖಾಜಾ ಬಂದೇನವ್ರ ನೇತೃತ್ವದಲ್ಲಿ, ಆನಂತರ ಕನ್ನಡ ಲೋಕ ಕವಿರಾಜ್ ಮಾರ್ಗ ಗ್ರಂಥ ಕೊಟ್ಟಿದ್ದೀವಿ. ಅಪಾರ ಜಲಸಂಪತ್ತು ಅದ, ಅಪಾರ ಖನಿಜ ಸಂಪತ್ತು ಅದ, ಬಂಗಾರ ಅದ, ಕರ್ನಾಟಕ ಕರೆಂಟ್ ಕೊಡ್ತೀವಿ. ಏನಿರಲ್ಲ ಎಲ್ಲನೂ ಇದ್ದರೂ ನಾವು ಕನ್ನಡಿಗರು ಒಂದು ಕಡೆ ಸೇರಬೇಕು ಅಂಥೇಳಿ ವಿಶಾಲ ಮೈಸೂರದಾಗ 1956 ಸೇರಿದೀವಿ. ಸೇರಿದ ನಂತರ ನಮ್ಗೆ ಯಾರೂ ಇಲ್ಲಿ ನೋಡೋರೇ ಇದ್ದಿಲ್ಲ. ಈ ಕರ್ನಾಟಕದಾಗ ಒಂದು ಕಲ್ಯಾಣ ಕರ್ನಾಟಕನೂ ಅದ, ಇಲ್ಲಿನೂ ಬೀದರ್, ಗುಲ್ಬರ್ಗ, ರಾಯಚೂರು, ಯಾದಗಿರಿ, ಕೊಪ್ಪಳ ಅದ ಅಂಥೇಳಿ ಅವ್ರಿಗೆ ಕಣ್ಣಿಗೆ ಕಾಣಿಸ್ಲಿಲ್ಲ 30 ವರ್ಷ ತನಕ. ನಾವು ಏನು ಹೋರಾಟ ಮಾಡಿದಾಗ ಆಮೇಲೆ ನಮ್ಮ ವೀರೇಂದ್ರ ಪಾಟೀಲ್ ಅವ್ರ ಇಚ್ಛಾಶಕ್ತಿಯಿಂದ HKDB ಆಯಿತು, ಧರ್ಮಸಿಂಗ್ ಸಮಿತಿ ರಿಪೋರ್ಟ್ ಪ್ರಕಾರ. ಅದರಲ್ಲಿಂದ ಏನು ಫಲ ಸಿಗಲಿಲ್ಲ. ಮುಂದೆ ಆ ನಂತರ ನಾವು ಹೋರಾಟ ಮಾಡಿದಾಗ ನಂಜುಂಡಪ್ಪ ವರದಿ ಪ್ರಕಾರ ವಿಶೇಷ ಅಭಿವೃದ್ಧಿ ಪ್ರಕಾರ ಇದು ನಮ್ಮದು ವೆಟರ್ನರಿ ಯೂನಿವರ್ಸಿಟಿ ಆಯಿತು. ಅದೇ ರೀತಿ ಬೀದರ್ ಮೆಡಿಕಲ್ ಕಾಲೇಜ್ ಆಯಿತು. ಆಮೇಲೆ ರಾಯಚೂರು ಕೃಷಿ ವಿಶ್ವವಿದ್ಯಾಲಯ ಕೆಲವಷ್ಟು ಅದು ನಾವು ನಿರೀಕ್ಷೆಗೆ ತಕ್ಕಂಗೆ ಆಗಲಿಲ್ಲ. ಮತ್ತು ನಾವು ಯಥಾ ಪ್ರಕಾರ ನಾವು 371ನೇ ಕಲಂ ಸಲುವಾಗಿ ನಿರಂತರವಾದ ಹೋರಾಟ ಮಾಡಿದ್ದೀವಿ. ಆ ಹೋರಾಟದ ಫಲಸ್ವರೂಪ 13ರದಾಗ ಒಂದು ರಾಜಕೀಯ ಇಚ್ಛಾಶಕ್ತಿ, ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಅವರು, ಧರ್ಮಸಿಂಗ್ ಅವರು, ಮಾನ್ಯ ಯಡಿಯೂರಪ್ಪನವರು ಎಲ್ಲ ಪಕ್ಷದವರ ಇಚ್ಛಾಶಕ್ತಿಯಿಂದ 371ನೇ ಕಲಂ ಜಾರಿಯಾಯಿತು. ಜಾರಿಯಾಗಿ 10 ವರ್ಷದ ಒಂದು ಶಿಶು ಅವಸ್ಥೆಯಲ್ಲದ, ಇನ್ನು ಬಾಲ್ಯ ವ್ಯವಸ್ಥೆಯಲ್ಲದ. ಈ ಸಂದರ್ಭದಲ್ಲಿ ರಾಜ್ಯ ಒಡೆಯುವಂಥ ಕುತಂತ್ರಿಗಳು ಬೆಂಗಳೂರಿನಲ್ಲಿರುವಂಥ ಕೆಲವು, ಯಾಕಂದ್ರೆ ಈ ಬೀದರ್ದಾಗ ಯಾವುದೋ ಶಿವನಗರದಾಗ ಕೆಲವರು ಜನರು ಇರ್ತಾರಲ್ಲ, ಆ ರೀತಿ ಬೆಂಗಳೂರದಾಗ ಒಂದು ಯಾವುದೋ ಒಂದು ಬಡಾವಣೆದ ಕೆಲವು ಜನ ಕುಂತು ಏನು ಎಬ್ಸ್ಯಾರಂದ್ರೆ ಸಂವಿಧಾನದ 371ನೇ ಕಲಂ ಇದೇ ರೀತಿ 10 ವರ್ಷ ಮುಂದುವರಿತು ಅಂದ್ರೆ ಕರ್ನಾಟಕ ತುಂಬ ಎಲ್ಲ ನೌಕರಿಗಳ್ದ ಬೀದರ್, ಗುಲ್ಬರ್ಗ, ರಾಯಚೂರು, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ವಿಜಯನಗರದವರೇ ತುಂಬ್ತಾರ. ಕರ್ನಾಟಕ ಮಯ ಎಲ್ಲ ಇವ್ರದೇ ನೌಕರಿ ಆಗ್ತಾವ, ಇವರೇ ಮೆಡಿಕಲ್ ಸೀಟ್ ತೊಗೋತಾರೆ, ಇವರೇ ಡಾಕ್ಟರ್ ಆಗ್ತಾರಂತೀರಿ. ರಾಯಚೂರಿನಲ್ಲಿ ಶನಿವಾರ ದಿವಸ ಹೋರಾಟ ಇದೆ. ಆಮೇಲೆ ಇಲ್ಲಿ ಬೀದರ್ದು ಹೋರಾಟ ನಿಗದಿ ಮಾಡಿ ಎಲ್ಲ ಶಿಕ್ಷಣ ಸಂಸ್ಥೆಯವ್ರ ಸಹಯೋಗದಿಂದ, ಎಲ್ಲ ಸಂಘಟನೆಯವ್ರ ಸಹಯೋಗದಿಂದ ಇಲ್ಲೇನದಲ್ಲ ಉಗ್ರವಾದಂಥ ಹೋರಾಟ ಇಲ್ಲಿ ಮಾಡಿ ಆಮೇಲೆ ಯಾದಗಿರಿನಲ್ಲೂ ಮಾಡಬೇಕಾಗ್ಯದ. ಇದು ನಮ್ಮ ಅಸ್ತಿತ್ವದ ಪ್ರಶ್ನೆ ಅದ, ನಮ್ಮ ಕಲ್ಯಾಣ ಕರ್ನಾಟಕದ ಅಸ್ತಿತ್ವ ಪ್ರಶ್ನೆ ಅದ. ಅವ್ರೇನು ಹೇಳಿಕೆ ಕೊಟ್ಟರೆ ಮೊನ್ನೆ ದಿವಸ ಸಿದ್ದರಾಮಯ್ಯನವ್ರ ಸರ್ಕಾರ ನಮ್ಮ ಬೇಡಿಕೆ ಬಗ್ಗೆ ಸ್ಪಂದಿಸಿಲ್ಲ ಅಂದ್ರೆ ಬರುವ ದಿನಗಳಲ್ಲಿ ಏಕೀಕರಣದ ಮಜಲು ಮತ್ತೆ ಸ್ಟಾರ್ಟ್ ಮಾಡ್ತೀವಿ, ಅಂದ್ರೆ ಏಕೀಕರಣದು ಮತ್ತೆ ಹೋರಾಟ ಮಾಡ್ತೀವಿ, ಅಂದ್ರೆ ಕಲ್ಯಾಣ ಕರ್ನಾಟಕ ಬಿಟ್ಟು ಸಪ್ರೇಟ್ ಸ್ಟೇಟ್ ಕೇಳ್ತೀವಿ ಎಂಬುದು ಅರ್ಥದಲ್ಲಿ ಮಾತಾಡ್ಯಾರ. ಅಂದ್ರೆ ರಾಜ್ಯ ಹೊಡೆಯುವಂಥ ಕುತಂತ್ರದ ಅವ್ರ ಅರ್ಥ ಅಂದ್ರೆ 7 ಜಿಲ್ಲೆಗೆ ಹೊರಗೆ ಹಾಕ್ರಿ, ಸಪ್ರೇಟ್ ನಾವು ಇರಮಿ ಅಂತಂಬುದು ಅವ್ರ ಧೋರಣೆ ಅದ. ಅದ್ರ ಜೊತೆಯಲ್ಲಿ ಅವ್ರು ಏನಂದ್ರೆ ಒಂದು ಕಲ್ಯಾಣ ಕರ್ನಾಟಕ ಮೂಲಿಗಿಟ್ಟು ಕಿತ್ತೂರು ಕರ್ನಾಟಕ, ಮೈಸೂರು ಕರ್ನಾಟಕ, ಮಧ್ಯ ಕರ್ನಾಟಕ, ಕರಾವಳಿ ಕರ್ನಾಟಕ ಈ ರೀತಿ 24 ಜಿಲ್ಲೆಗಳು ಸಪ್ರೇಟ್ ಮಾಡಬೇಕು, ನಮ್ಗೆ ಸಪ್ರೇಟ್ ಹಾಕಬೇಕು ಅಂಥೇಳಿ ರಾಜ್ಯ ಹೊಡೆಯುವಂಥ ಕುತಂತ್ರ ಕೆಲಸ ಮಾಡ್ತಾ ಇರ್ತಾರೆ. ಅವ್ರ ವಿರುದ್ಧ ನಾವೇನದಲ್ಲ, ನಾವು ಸುಮ್ಮನೆ ಕೊಡೋರಲ್ಲ. ಅದಕ್ಕೆ ಗುಲ್ಬರ್ಗಾದಲ್ಲಿ ಈಗಾಗಲೇ ಹೋರಾಟ ಆಗಿದೆ, ಬೀದರ್ದಲ್ಲಿ ಹೋರಾಟ ಆಗಬೇಕು. ಮತ್ತು ಇದಕ್ಕೆ ಸಂಬಂಧಪಟ್ಟಂಗೆ ತಮ್ಮ ಮುಖಾಂತರ ನಾನು ಸರ್ಕಾರಕ್ಕೆ, ಮಾನ್ಯ ಸಿದ್ದರಾಮಯ್ಯನವರಿಗೆ ನಾನು ವಿನಂತಿ ಮಾಡ್ಕೋತೀನಿ, ಕಲಬುರಗಿಯಲ್ಲಿ
ಹಿಂದಕ್ಕೆ ವೈಜನಾಥ್ ಪಾಟೀಲ್ರು ಧ್ವಜ ಏರಿಸ್ತಿರು ಪ್ರತ್ಯೇಕ ರಾಜ್ಯ, ನಾವು ಏರಿಸ್ತಿದ್ದೀವಿ, ನಮ್ಗೆ ಅರೆಸ್ಟ್ ಮಾಡ್ತಿದ್ರಿ. ಈಗಲೂ ವರ್ಷ ಕಲಬುರಗಿಯಲ್ಲಿ ಪ್ರತ್ಯೇಕ ರಾಜ್ಯ ಧ್ವಜ ಏರಿಸ್ತಾರೆ, ಪ್ರತ್ಯೇಕ ರಾಜ್ಯ ಕೇಳ್ತಾರೆ ಧ್ವನಿ, ಅವ್ರಿಗೆ ಅರೆಸ್ಟ್ ಮಾಡ್ತಾರೆ. ಅಲ್ಯಾಕೆ ಅರೆಸ್ಟ್ ಮಾಡ್ತಾ ಇದ್ದಿಲ್ಲ, ಅಲ್ಯಾಕೆ ಅರೆಸ್ಟ್ ಮಾಡತ್ತಿಲ್ಲ? ಮಾನ್ಯ ಸಿದ್ದರಾಮಯ್ಯವ್ರಿಗೆ ನಾವು ಸವಾಲು ಕೇಳ್ತೀವಿ. ಪ್ರತ್ಯೇಕ ರಾಜ್ಯ ಕೇಳಿದ್ರೆ ನೀವು ಅರೆಸ್ಟ್ ಮಾಡಿದಿರಿ, ಸಂವಿಧಾನ ವಿರೋಧಿ, 371ನೇ ಕಲಂ ವಿರೋಧಿ, ಕಲ್ಯಾಣ ಕರ್ನಾಟಕ ವಿರೋಧಿ, ದೇಶದ್ರೋಹಿಗಳಿಗೆ ನೀವು ಯಾಕೆ ಅರೆಸ್ಟ್ ಮಾಡ್ತಾ ಇಲ್ಲ? ರಾಜ್ಯದ್ರೋಹಿಗಳಿಗೆ ಯಾಕೆ ಅರೆಸ್ಟ್ ಮಾಡ್ತಾ ಇಲ್ಲ? ನಾನು ಮಾನ್ಯ ಮುಖ್ಯಮಂತ್ರಿ ಕೇಳ್ತೀನಿ. ಯಾಕಂದ್ರೆ ರಾಜ್ಯ ಸರ್ಕಾರ ಇದಕ್ಕೆ ಸಪೋರ್ಟ್ ಮಾಡಲ್ಲ ಅಂತ ನನಗೆ ವಿಶ್ವಾಸ ಅದ. ಆದ್ರೂ ಯಾಕಂದ್ರೆ ಬೆಂಗಳೂರು, ನೀವು ಬೆಂಗಳೂರದವ್ರೇ ಇದ್ದೀರಿ, ಡಿ ಕೆ ಶಿವಕುಮಾರ್ ಬೆಂಗಳೂರದವ್ರ, ನೀವೇನು ಮಾಡಿಲ್ಲ ಅಂತ ನಮ್ಗೆ ಸಂಶಯ ಬರ್ತದ, ನೀವು ಸಪೋರ್ಟ್ ಮಾಡ್ಲಿತ್ತೀರ ನಾವು ಒಳಗಿಂದ ಒಳಗೆ ಅಂತ. ಅದಕ್ಕೆ ನೀವು ಅದ್ರ ಬಗ್ಗೆ ಗಂಭೀರವಾಗಿ ಪರಿಗಣಿಸಬೇಕು. ಕಲ್ಯಾಣ ಕರ್ನಾಟಕ 7 ಜಿಲ್ಲೆ ಜನರು ನಾವು ಭಾಳಷ್ಟು ಏನಪ್ಪ ಅಂದ್ರೆ ತಲೆ ಕೆಡಿಸ್ಕೊಂಡಿದ್ವಿ. ನಮಗೆ ಮನಸ್ತಾಪ ಆಗ್ಯದ, ಅಶಾಂತಿ ಉಂಟಾಗ್ಯದ, ನಮ್ಗೆ ನೋವಾಗ್ಯದ. ನಾವು ನೋವು ಸರಿಪಡಿಸ್ಬೇಕಾದ್ರೆ ನಮ್ಮ ಮುಖ್ಯಮಂತ್ರಿಯವರು ಇವತ್ತಿನ ದಿವಸ ಸಭೆ ಕರೆದಾರ. ಇವತ್ತಿನ ದಿವಸ ನಮ್ಮ ಭಾಗದ ಅಭಿವೃದ್ಧಿ ಬಗ್ಗೆ ಸಭೆ ಕರೆದಾರ. ಅದಕ್ಕೆ ಅವರಿಗೆ ನಾನು ವಿನಂತಿ ಮಾಡ್ತೀನಿ, ನೀವು ನಿಜವಾಗಿಯೂ ಕಳಕಳಿ ಇತ್ತು ಅಂದ್ರೆ ಕಲ್ಯಾಣ ಕರ್ನಾಟಕದ್ದು ನಮ್ಮದೇನದ ಕೆಲವು ಪ್ರಮುಖವಾದ ಬೇಡಿಕೆಗಳವ. ಯಾಕಂದ್ರೆ ನೀವು ಸಾಮಾಜಿಕ ನ್ಯಾಯ ಪ್ರಕಾರ SC ST ನೀವೇನದಲ್ಲ ರಿಸರ್ವೇಷನ್ ಕೊಟ್ಟರಿ ಅಂದಮೇಲೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ನೀವು ಮಾಡಿದಿರಿ. ಈ 370 ಇಂಪ್ಲಿಮೆಂಟ್ಗೆ ಯಾವ ಡಿಪಾರ್ಟ್ಮೆಂಟ್ ಅದ? ಅದಕ್ಕೆ ಪ್ರತ್ಯೇಕ ಸಚಿವಾಲಯ ಮಾಡಿರಿ. ಆಮೇಲೆ ಏನದಲ್ಲ, ನಮ್ಮ ಒಂದು 371ನೇ ಕಲಂ ನಿಯಮಾವಳಿ ಪ್ರಕಾರನೇ ನಮ್ಮ ಒಂದು ಅಭ್ಯರ್ಥಿಗಳಿಗೆ ಕ್ರಪಾಂಕ ಕೊಡಬೇಕು ಮತ್ತು ಏಜ್ ರಿಲ್ಯಾಕ್ಷನ್ ಕೊಡಬೇಕಂತ ನಾ ಹೇಳ್ತಾ ಇಲ್ಲ. 371 ಬುಕ್ ನನ್ನ ಬಲ್ಲ ಅದ, ಬೇಕಾದ್ರೆ ನೀವು ತೊಗೊರಿ, ಅದ್ರಾಗ ನೋಡಿ ತೋರಿಸ್ತೀನಿ, ಯಾವ ಪ್ಯಾರದಾಗ ಅದಂತೂ ತೋರಿಸ್ತೀನಿ. ಆಮೇಲೆ ಮೂರನೇದು 371ನೇ ಕಲಂ ಅಡಿ ಏನು ವ್ಯಾಜ್ಯಗಳು ಬರ್ತಾವ, ಅದಕ್ಕೆ ಸಪ್ರೇಟ್ ಟ್ರಿಬ್ಯುನಲ್ ಗುಲ್ಬರ್ಗದಲ್ಲಿ ಸ್ಥಾಪನೆ ಮಾಡ್ಬೇಕಂತ ನಿಯಮದಾಗ ಅದ, ಇನ್ನೂ ತನಕ ಸ್ಥಾಪನೆ ಮಾಡಿಲ್ಲ. ಮತ್ತು ರಾಜ್ಯದ ಎಲ್ಲ ನೇಮಕಾತಿಗಳಲ್ಲಿ ಫಸ್ಟ್ ಮೆರಿಟ್ ಲಿಸ್ಟ್ ಹಚ್ಚಿ ಆಮೇಲೆ ನಮ್ಮ ರಿಸರ್ವೇಷನ್ ಲಿಸ್ಟ್ ಹಚ್ಚಂತ ಇದೇ ಬಂದ. ಇದ್ರ ಸಲುವಾಗಿ ಅವರು ಇವತ್ತಿನ ದಿವಸ ನಮ್ಮ ವಿರುದ್ಧರ. ಆಮೇಲೆ 5ನೇದು ಕಲ್ಯಾಣ ಕರ್ನಾಟಕ ಏನದಲ್ಲ, ನಮ್ಮದು 100 ಅಭ್ಯರ್ಥಿಗಳಿಗೆ ಭಾಳಷ್ಟು ಜನರಿಗೆ ಈಗಾಗಲೇ ಸೆಲೆಕ್ಷನ್ ಆಗಿ 2 ವರ್ಷ ಆಯಿತು, ಆರ್ಡರೇ ಕೊಟ್ಟಿಲ್ಲ ನಾ. ಯಾಕಂದ್ರೆ ಕೋರ್ಟಿಗೆ ನಡೆದ್ರೆ ಪದೇ ಪದೇ ಅವರು. ಅದಕ್ಕೆ ಮಾನ್ಯ ಪ್ರಿಯಾಂಕ್ ಖರ್ಗೆ ಅವ್ರಿಗೆ ನಾವು ಒತ್ತಾಯ ಮಾಡಿದ್ದೀವಿ, ನಮ್ಮ ಮೀಟಿಂಗ್ ತೊಗೊಂಡು ಮಾಡೀನ್ರಿ, ಆಗ್ತದೆ 1 ವಾರದಾಗ ಅಂದ್ರೆ ಅದು ಇತ್ಯರ್ಥ ಆಗಬೇಕು, ನಮ್ಮವ್ರಿಗೆ ಆರ್ಡರ್ ಕೊಡಬೇಕು ಮತ್ತು ಖಾಲಿ ಇರುವ ಹುದ್ದೆಗಳು ಭರ್ತಿ ಮಾಡಬೇಕು. ಮತ್ತು ಲಾಸ್ಟ್ ನಾವು ಕೇಳೋದೇನಂದ್ರೆ, ಈಗ ನಮ್ಮ 56 ಹಿಡ್ಕೊಂಡು 1956 ನಾವು ಕರ್ನಾಟಕದಾಗ ಸೇರಿದ್ದು. 56ಕ್ಕೆ ನಮ್ಮ ಫಸ್ಟ್ ಮುಖ್ಯಮಂತ್ರಿ ನಿಜಲಿಂಗಪ್ಪ ಅವರು ಇದ್ದರು. 56ರಿಂದ ಇಲ್ಲಿವರೆಗೆ ಈಗ ನಾವು ಬ್ಯಾಕ್ಲಾಗ್ ಹುದ್ದೆಗಳು ಕೇಳ್ತಾ ಇದ್ದೀವಿ, ಹಿಂದಕ್ಕೆ ಕೇಳಿಲ್ಲ, ಈಗ ಕೇಳ್ತೀವಿ. ಯಾಕಂತಂದ್ರೆ 7 ಲಕ್ಷ ಬ್ಯಾಕ್ಲಾಗ್ ಹುದ್ದೆಗಳು ಕೊಡ್ರಿ ನಮ್ಗೆ. ಯಾಕಂದ್ರೆ ನೀವು ಇವತ್ತು ವಿರೋಧ ಮಾಡತ್ತೀರಲ್ಲ, ನೀವು ನಮ್ಮದು ವಾಸ್ತವ ಸ್ಥಿತಿ ನೋಡ್ತಾ ಇಲ್ಲ ನೀವು. ಈಗ ಕರ್ನಾಟಕ ಅಂದ್ರೆ ಒಂದು ಶರೀರದಾಗ ನಮ್ಮ ಕಾಲಿಗೆ ಒಂದು ಪೆಟ್ಟು ಹತ್ತದ, ರಕ್ತ ಹರಿಲಿತ್ತದ ಅಂದಮೇಲೆ ಟ್ರೀಟ್ಮೆಂಟ್ ಮಾಡೋದು ಮೈಂಡದ ಇರ್ತದೆ ಇಲ್ಲ. ಈಗ ಡಾಕ್ಟರ್ ಸಾಹೇಬ್ರು ಇದ್ದಾರೆ, ಇಲ್ಲಿ ಡಾಕ್ಟರ್ ನಾಗರೇಶ್ ಸರ್ ಇದ್ದಾರೆ, ಅನರಾವ್ ಡಾಕ್ಟರ್ ಸರ್ ಇದ್ದಾರೆ. ಒಂದು ಶರೀರಕ್ಕೆ ಎಲ್ಲೇ ಪೆಟ್ಟಾದ್ರೆ ಟ್ರೀಟ್ಮೆಂಟ್ ಮಾಡೋದು ಆ ಮನುಷ್ಯನ ಕರ್ತವ್ಯ ಅದ. ಹಂಗೆ ಒಂದು ರಾಜ್ಯದ್ದು ಇಲ್ಲಿ ಒಂದು ಭಾಗ ಹಿಂದುಳಿದ ಅಂದ್ರೆ ಅದಕ್ಕೆ ವಿಶೇಷ ಸ್ಥಾನಮಾನ ಸಿಕ್ಕದ. ಇದು ಭಾರತ ಸರ್ಕಾರದಲ್ಲಿ ಏನದಲ್ಲ ಕೊಟ್ಟಿದಂಥ ಇದು ಪ್ರೊವಿಷನ್ ಅದ. 11 ರಾಜ್ಯಗಳಿಗೆ ಕೊಟ್ಟರೆ ಅದ್ರಾಗ ಲಾಸ್ಟ್ ಕೊಟ್ಟರು ನಮ್ಗೆ ಆಲ್ರೆಡಿ ಹೈದರಾಬಾದ್ ಸ್ಟೇಟ್ದಾಗ ಫೆಸಿಲಿಟಿ ಇದ್ರೂ ಭೀ ನಾವು ಬಿಟ್ಟು ಬಂದಿದ್ದೀವಿ. ಬಂದು ಏನದಲ್ಲ 60 ದಶಕ ಆದಮೇಲೆ 371 ತೊಗೊಂಡೇನು, ಅದು ಹೋರಾಟ ಮಾಡಿ ತೊಗೊಂಡೀವಿ. ಅದೂ ಏನದಲ್ಲ ಎಷ್ಟೋ ನಮಗೆ ತೊಂದರೆ ಕೊಟ್ಟರು ನಮ್ಗೆ. ಆದ್ರೂ ಕೊಟ್ಟರೆ ಅದ್ರ ನಮ್ಗೆ ಖಾಲಿ ಬ್ಯಾಲರ್ ಕೊಟ್ಟರು ಕೇಂದ್ರ ಸರ್ಕಾರದವ್ರು. ಅದ್ರಾಗ ದುಡ್ಡು ಇಲ್ಲ, ಪ್ಯಾಕೇಜ್ ಇಲ್ಲ. ನಿಮ್ಮ ರಾಜ್ಯದಾಗಿನ ನೌಕರಿಗಳು ನೀವೇ ರಿಸರ್ವೇಷನ್ ಮಾಡ್ಕೋಬೇಕು, ನಿಮ್ಮ ದುಡ್ಲಿಂದ ನೀವೇ HKDB ಮಾಡ್ಕೋಬೇಕು, ಈ ರೀತಿ ಕೊಟ್ಟಿದ್ದದ. ಇದು ನಮ್ದು ನಾವೇ ತೊಗೊಳತ್ತೀವಿ, ಇದಕ್ಕೂ ವಿರೋಧ ಮಾಡ್ತೀರಿ ಅಂತಂದ್ರೆ ನೀವು ಮೈಸೂರದವರು ಎಷ್ಟು ಕುತಂತ್ರಿ ಇದ್ದೀರಿ, ಎಷ್ಟು ನೀವು ರಾಜ್ಯದ್ರೋಹಿಗಿದ್ದೀರಿ, ಎಷ್ಟು ಪಕ್ಷಪಾತದ. ಎಲ್ಲ ಕನ್ನಡಿಗರು ಒಂದು ಅಖಂಡ ಕರ್ನಾಟಕ ಒಂದು ತಾವಿ ಭುವನೇಶ್ವರ ಮಕ್ಕಳು ಅಂತ ಒಂದು ಕಡೆ ಹೇಳ್ತೀರಿ. ಕನ್ನಡದ ಒಂದು ಏನದಲ್ಲ ಅಭಿಮಾನ ಹೆಸರು ಮೇಲೆ ಭಾವನಾತ್ಮಕ ವಿಷಯ ತಂದು ನೀವು ನಮಗೆ ಮೂಲಿಗೆ ಕೂಡಿಸ್ತೀನಿ, ಎಷ್ಟು ದಿನ ಮೂಲಿಗೆ ಕೂಡಿಸ್ತೀರಿ? ಇದು ಸಾಧ್ಯ ಇಲ್ಲ. ಅದಕ್ಕೆ ನಾವೇನಾದ್ರೆ ಎಚ್ಚೆತ್ಕೊಂಡಿದ್ದೀವಿ. ನಾವು ಇದ್ರ ವಿರುದ್ಧ ಏನದಲ್ಲಿ ಈಗಾಗಲೇ ನಾವು ಹೋರಾಟ ಮಾಡಿದ್ದೀವಿ. ಅದಕ್ಕೆ ಬೀದರ್ನಲ್ಲಿ ಹೋರಾಟ ಮಾಡಬೇಕಾಗ್ಯದ. ಅದಕ್ಕೆ ಬೀದರ್ ಜನರಲ್ಲಿ ಎಲ್ಲ ಜನಪ್ರತಿನಿಧಿಗಳಲ್ಲಿ ಮಾನ್ಯ ಸಚಿವರು ಹಿಡ್ಕೊಂಡು ಶಾಸಕರು ಹಿಡ್ಕೊಂಡು ಎಲ್ಲ ಶಿಕ್ಷಣ ಸಂಸ್ಥೆ ಎಲ್ಲ ಸಂಘ ಸಂಸ್ಥೆಯವರಿಗೆ ಮತ್ತು ಎಲ್ಲ ನಿರುದ್ಯೋಗಿಗಳಿಗೆ ಯುವಕರಿಗೆ ವಿದ್ಯಾರ್ಥಿಗಳಿಗೆ ನಾವು ವಿನಂತಿ ಮಾಡಿ. ಒಬ್ಬ ಫಿಲಾಸಫರ್ ಇದ್ದ ಟ್ಯೂಸಿ ಡೈಡಿಸ್ ಅಂತ, ಆತ ಒಂದು ಮಾತು ಹೇಳಿದ್ದಾನೆ, ಅದ್ಭುತವಾದಂಥ ಮಾತು. ಇಟ್ ಮೇ ಬಿ ಅವರ್ ಇಂಟ್ರೆಸ್ಟ್ ಸರ್ ಟು ಬಿ ಅವರ್ ಮಾಸ್ಟರ್ಸ್, ಬಟ್
ಹೌ ಕ್ಯಾನ್ ಇಟ್ ಬಿ ಅವರ್ಸ್ ಟು ಬಿ ಅವರ್ ಸ್ಲೇವ್ಸ್ ಅಂತ. ಸಾಹೇಬ್ರೆ ನಾಯಕರಾಗಿ ಡನಾಯಕರಾಗಿ ಮುಲ್ಲಾ ಮೌಲ್ವಿ ಪಾದ್ರಿ ಪೂಜಾರಿ ರಾಜಕಾರಣಿ ಗವರ್ನರ್ಗಳಾಗಿ ಡಿಕ್ಟೇಟರ್ಗಳಾಗಿ ನಮ್ಮ ಹೆಗಲ ಮೇಲೆ ಕುಂತು ಮೆರವಣಿಗೆ ಮಾಡ್ಕೋಬೇಕಂತ ನಿಮ್ಮ ಮನುಷ್ಯನಾಗ ಇರ್ಬೋದು. ಆದರೆ ನಿಮಗೆ ಹೊತ್ಕೊಂಡು ಅಡ್ಡಾಡ್ಬೇಕಂತ ನಮ್ಮ ಮನುಷ್ಯನಾಗ ಹೆಂಗಿರ್ತದ, ಯಾಕೆ ಇರಬೇಕು ಅಂತ 2500 ವರ್ಷದಿಂದನೇ ಥಿಯೋಸಿಡೈಡಿಸ್ ಕೇಳಿದ್ದಾನೆ. ಆ ಮಾತನ್ನು ಇವತ್ತು ಮತ್ತೆ ನಿಮ್ಮೆಲ್ಲರ ಮೂಲಕ ಇಡೀ ನಾಡಿನ ಜನತೆಗೆ ರಿಮೈಂಡ್ ಮಾಡ್ತಾ ಇದ್ದೀನಿ. ನಾನು ದಕ್ಷಿಣ ಕರ್ನಾಟಕದ ಬೆಂಗಳೂರು ಬೇಸ್ಟದ ಜನರೇ, ನೀವು ನಮ್ಮ ಹೆಗಲ ಮೇಲೆ ಕೂತು ನಿರಂತರ ಸವಾರಿ ಮಾಡಬೇಕು, ನಮ್ಮನ್ನು ಶೋಷಣೆ ಮಾಡಬೇಕು, ತುಳಿದಿಡಬೇಕು ಅಂತ ನಿಮ್ಮ ಮನುಷ್ಯನಾಗಿರ್ಬೋದು. ಆದರೆ ನಿಮ್ಮನ್ನು ತುಳಿಸ್ಕೋಬೇಕಂತ, ನಿಮ್ಮಿಂದ ತುಳಿಸ್ಕೋಬೇಕಂತ, ನಿಮ್ಮಿಂದ ಶೋಷಣೆ ಒಳಗಾಗಬೇಕಂತ ನಮ್ಮ ಮನುಷ್ಯನಿಗೆ ಹೆಂಗಿರ್ತದೆ, ಯಾಕಿರಬೇಕು ಅಂತ. ನಮಗೆ 371J ಕೊಟ್ಟದ್ದು ಧರ್ಮಾರ್ಥ ಅಲ್ಲ. ಅದಕ್ಕಾಗಿ ಈ ಭಾಗದ ಜನ, ಅದು ವಿಶೇಷವಾಗಿ ಮತ್ತೆ ಬೀದರ್ನಿಂದ ಬಂದು ಗುಲ್ಬರ್ಗದಾಗ ಶಟ್ಲ್ ಆದಂಥ ವೈಜನಾಥ್ ಪಾಟೀಲರ ನೇತೃತ್ವದಲ್ಲಿ ಭಾಳ ದೀರ್ಘವಾದಂಥ ಹೋರಾಟ ಆಗಿದ ಮೇಲೆ ಎಷ್ಟೆಲ್ಲ ಹೋರಾಟ ಆದರೂ ಕೂಡ ನಮ್ಮ ಧ್ವನಿ ಡೆಲ್ಲಿ ಹೋಗಿ ಕೇಳಿಸ್ತಾನೆ ಇರಲಿಲ್ಲ. ಮುಂದೆ ಒಂದು ಪೊಲಿಟಿಕಲ್ ವಿಲ್, ಒಂದು ರಾಜಕೀಯ ಪ್ರಜ್ಞೆ ಹುಟ್ಕೊಂಡಂಥ ಸಂದರ್ಭದಲ್ಲಿ ಮಾನ್ಯ ಖರ್ಗೆಜಿಯವರು ಮತ್ತು ಧರ್ಮಸಿಂಗ್ ಅವರು ಕೂಡಿಕೊಂಡು ಕಾಂಗ್ರೆಸ್ ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಟ್ಟು ಅವರನ್ನು ಒಪ್ಪಿಸಿ, ಆನಂತರ ಉಳಿದೆಲ್ಲ ಪಕ್ಷಗಳ ನೇತಾರರ ಮನೆಗೆ ಹೋಗಿ ಅವರೆಲ್ಲರನ್ನ ಒಪ್ಪಿಸಿ ಮನವೊಲಿಸಿ ಒಡಂಬಡಿಸಿ 371J ಸೇರಿಸ್ತಕ್ಕಂಥ ಒಂದು ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟನ್ನು ತಂದರು. 13ದಾಗೆ ನಿಮಗೆ ಗೊತ್ತಿದೆ. ಅದರ ಪ್ರಕಾರ ನಮಗೆ ಕೆಲವು ಪ್ರಾವಿಷನ್ಸ್ಗಳನ್ನು ಕ್ರಿಯೇಟ್ ಮಾಡಿಕೊಟ್ಟಿದ್ದಾರೆ. ಆ ಪ್ರಾವಿಷನ್ಸ್ ಪ್ರಕಾರ ಇಲ್ಲಿ ಒಂದು ಸ್ವತಂತ್ರವಾದಂಥ ಒಂದು ಬಾಡಿ, ಡೆವಲಪ್ಮೆಂಟಲ್ ಬಾಡಿ ಕ್ರಿಯೇಟ್ ಮಾಡಬೇಕು. ಆನಂತರ ಅನೇಕ ಅವಕಾಶಗಳು ನಮಗೆ ಸಿಗಬೇಕು ಅಂತೇಳಿ ಇದು ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನಲ್ ಒಂದು ಫ್ಯಾಸಿಲಿಟಿ. ಇದರ ವಿರುದ್ಧ ಇನ್ನು ಇದು ಈ ಟ್ರೈನು ಸ್ಟೇಷನ್ನೇ ಬಿಟ್ಟಿಲ್ಲ. ಇನ್ನು ಸ್ವಲ್ಪ ಮುಂದಕ್ಕೆ ಹೋಗಿ ಸ್ಪೀಡ್ ಪಿಕಪ್ ಮಾಡ್ಕೊಳ್ಳೋದ್ರೊಳಗೆ ಬೆಂಗಳೂರಿನಲ್ಲಿ ಅಪಸ್ವರ ಎತ್ತಾ ಇದ್ದಾರೆ. ಯಾಕೆ ಅಪಸ್ವರ ಎತ್ತಾ ಇದ್ದಾರೆ? ಈಗಾಗಲೇ ದಸ್ತಿಯವರು ಹೇಳಿದಂಗೆ ಒಂದು ಸುಳ್ಳು ಅಪಪ್ರಚಾರ ಮಾಡೋದ್ರ ಮೂಲಕ ಅವರು ಜನಮಾನಸವನ್ನು ಕೆಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇನ್ನು ಮೊನ್ನೆನೇ ಕೆಲವು ಮಂದಿ ಅಂದರು, ಏನಾಗ್ತದ್ರಿ ಅಂತ. ಕೆಲವು ರಾಜಕಾರಣಿನೂ ಅಂದರು ಗುಲ್ಬರ್ಗದಾಗ ನಮಗೆ, ಅದೇನು ರೀ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಗಿದ್ದಿದೆ, ಯಾರೋ 4 ಮಂದಿ ಅಪೋಸ್ ಮಾಡೋದ್ರಿಂದ ಏನಾಗ್ತದ ಅಂತ. ಏನು ಆಗಲಿಕ್ಕಿಲ್ಲ ಆ ಮಾತು ಬೇರೆ ಸದ್ಯ. ಆದರೆ ನಾವು ಹೀಗೆ ಸುಮ್ಮನೆ ಕೂತ್ರೆ 24 ಜಿಲ್ಲೆಗಳ ಜನರನ್ನು ಸಂಘಟನೆ ಮಾಡ್ತಾ, ಮೊಬಿಲೈಸ್ ಮಾಡ್ತಾ, ಒಂದು ವಿಶಾಲವಾದಂಥ ಜನಮಾನಸವನ್ನು ತಲುಪೋದ್ರ ಮೂಲಕ ಅವರು ಒಂದು ವ್ಯಾಪಕವಾದಂಥ ಜನಾಭಿಪ್ರಾಯವನ್ನು ಮೂಡಿಸ್ತಾರೆ. ಜನಾಭಿಪ್ರಾಯ ಒಂದು ಸಲ ಮೂಡ್ತು ಅಂತಂದರೆ ಇಟ್ ಕ್ರಿಯೇಟ್ಸ್ ಅನ್ ಇಂಡೆಲಿಬಲ್ ಇಂಪ್ರೆಷನ್. ಅಂಥ ಇಂಪ್ರೆಷನ್ ಜನರ ಮನುಷ್ಯನಾಗ ಕೂತಾಗ ಇಡೀ 24 ಜಿಲ್ಲೆಯ ಜನರು ನಮ್ಮ ವಿರುದ್ಧ ತಿರುಗಿ ನಿಂತಾಗ, ನಮ್ಮ 371J ವಿರುದ್ಧ ತಮ್ಮ ನಿಲುವನ್ನು ಪ್ರತಿಪಾದಿಸಿದಾಗ ಯಾವುದೇ ಜನಪರ ಸರ್ಕಾರ ಕೂಡ 7 ಜಿಲ್ಲೆಗಳ ಪರವಾಗಿ ನಿಲ್ಲೋಲ್ಲ, ಅದು 24 ಜಿಲ್ಲೆಗಳ ಜನರ ಪರವಾಗಿ ನಿಲ್ತದೆ. ಬೆಂಗಳೂರಿನ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು 371J ಅನ್ನು ವಿರೋಧ ಮಾಡ್ತಾ ಇರುವುದಕ್ಕೆ ತೀವ್ರ ವಿರೋಧವನ್ನು ಡಾಕ್ಟರ್ ಸಿ ಆನಂದರಾವ್ ಅವರು ವ್ಯಕ್ತಪಡಿಸಿದ್ದಾರೆ. ಇವತ್ತು ಬೀದರ್ನಲ್ಲಿ ಪತ್ರಿಕಾಭವನದಲ್ಲಿ ಕರೆದಿರುವಂಥ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರುವಂತಹ ಅವರು, ಶ್ರೀಮಂತರು ಹೇಗೋ ತಮ್ಮ ಮಕ್ಕಳಿಗೆ ಕೋಟಿ ಕೋಟಿ ಡೊನೇಷನನ್ನು ನೀಡಿ ಓದಿಸ್ತಾರೆ, ಬರೆಸ್ತಾರೆ, ಶಿಕ್ಷಣವನ್ನು ಕೊಡಿಸ್ತಾರೆ. ಆದರೆ ಬಡವರಿಗೆ ಈ 371J ಮೀಸಲಾತಿ ಬೇಕೇ ಬೇಕು. ಹೀಗಾಗಿ ಈ ಮೀಸಲಾತಿ ಅನ್ನುವಂಥದ್ದು ಇದು ನಮಗೆ ನೀಡಿರುವಂತಹ ಭಿಕ್ಷೆಯಲ್ಲ, ಇದು ನಮ್ಮ ಸಂವಿಧಾನಬದ್ಧ ಹಕ್ಕಾಗಿದೆ. ಅದನ್ನು ಉಳಿಸ್ಕೊಳ್ಳಿಕ್ಕೆ ನಾವೆಲ್ಲರೂ ಕೂಡ ಶ್ರಮಿಸೋಣ ಎಂದು ಸಿ ಆನಂದರಾವ್ ಅವರು ಹೇಳಿದರು. ಆಮೇಲೆ ಸಮಿತಿಯ ಪ್ರಮುಖರಾಗಿರುವಂತಹ ಡಾಕ್ಟರ್ ಅಶೋಕ್ ನಾಗುರೆ ಅವರು ಕೂಡ ಈ ಸಂದರ್ಭದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡ್ತಾರೆ. 371J ಉಳಿವೆಗಾಗಿ ಜನಪ್ರತಿನಿಧಿಗಳಾಗಿರಬಹುದು, ಅಧಿಕಾರಿಗಳಾಗಿರಬಹುದು, ಶಾಲಾ ಕಾಲೇಜುಗಳ ಪ್ರಮುಖರಾಗಿರಬಹುದು, ತಮ್ಮದೇ ರೀತಿಯಲ್ಲಿ ಎಲ್ಲರೂ ಕೂಡ ಹೋರಾಟವನ್ನು ಮಾಡಬೇಕಾಗಿದೆ. ಮುಂದಿನ ನಮ್ಮ ಪೀಳಿಗೆಗಾಗಿ ಈ ಹೋರಾಟವನ್ನು ಮಾಡಬೇಕಾಗಿದೆ. 371J ಅನ್ನು ನಾವು ಉಳಿಸ್ಕೊಳ್ಬೇಕಾಗಿದೆ. ಯಾವ ರೀತಿಯಾಗಿ ಈಗಾಗಲೇ ಸಂವಿಧಾನ ರಕ್ಷಣಾ ಸಮಿತಿಯನ್ನು ರಚನೆ ಮಾಡಿಕೊಂಡು ಸಂವಿಧಾನದ ಉಳಿವೆಗಾಗಿ ಯಾವ ರೀತಿಯಾಗಿ ಪ್ರತಿಯೊಬ್ಬರು ಕೂಡ ಹೋರಾಟವನ್ನು ಮಾಡ್ತಾ ಇದ್ರು,
ಇದ್ದಾರೋ ಅದೇ ರೀತಿಯಲ್ಲಿ ನಾವು ಕೂಡ 371J ರಕ್ಷಣಾ ಸಮಿತಿ ಅನ್ನುವಂಥದ್ದನ್ನು ರಚನೆ ಮಾಡಿಕೊಂಡು ಆ ಒಂದು ಹೋರಾಟವನ್ನು ಮಾಡಬೇಕಾಗಿದೆ. ಇಲ್ಲದಿದ್ದರೆ ನಮಗೆ ಅನ್ಯಾಯ ಆಗ್ತದೆ. ಉಳಿದ 24 ಜಿಲ್ಲೆಗಳ ಒಂದು ಎಲ್ಲ ಜನರು ಕೂಡ ಸೇರಿಕೊಂಡು 371J ಅನ್ನು ಕಬಳಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದನ್ನು ನಾವು ತಪ್ಪಿಸಬೇಕು ಎಂದು ಡಾಕ್ಟರ್ ಅಶೋಕ್ ನಾಗುರಿ ಅವರು ಕೂಡ ಹೇಳಿದರು. ಇದೇ ವೇಳೆ ಡಾಕ್ಟರ್ BC ಗುಲ್ಶೆಟ್ಟಿ, ಡಾಕ್ಟರ್ ಮಾಜಿದ್ ದಾಗಿ, ಚಂದ್ರಶೇಖರ್ ಪಾಟೀಲ್, ವಿನಯ್ ಮಾಳಿಗೆ, ಅನಂತ್ ರೆಡ್ಡಿ ಸೇರಿದಂತೆ ಇನ್ನೂ ಹಲವರು ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಅವರೆಲ್ಲ ಏನು ಹೇಳಿದ್ದಾರೆ ಅನ್ನುವಂಥದ್ದನ್ನು ಬನ್ನಿ ನೋಡ್ಕೊಂಡು ಬರೋಣ. ಆಮೇಲೆ ಎಲ್ಲ ಕಲ್ಯಾಣ ಕರ್ನಾಟಕ ಹೋರಾಟದ ಹಿತೈಷಿಗಳು ತಮ್ಮೆಲ್ಲರಿಗೂ ಮತ್ತೊಂದು ಸಲ ನಮಸ್ಕರಿಸಿ ಈ ಒಂದು ಬ್ರೀಫ್ ಆಗಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದ ಉದ್ದೇಶ ಏನಂತ ಹೇಳಿ ಲಕ್ಷ್ಮಣ್ ದಸ್ತಿ ಸರ್ ಅವರು, ಡಾಕ್ಟರ್ C ಆನಂದರವರು ಮತ್ತು ನಮ್ಮ ಬೇರೆಯವರು ಕೂಡ ಇದ್ರ ಬಗ್ಗೆ ಎಲ್ಲ ಹೇಳಿದ್ದಾರೆ. ಇವಾಗ ಈ ಒಂದು ಪತ್ರಿಕಾಗೋಷ್ಠಿ ನಮಗೆಲ್ಲ 371J ಸಿಕ್ಕಿದೆ, 10 ವರ್ಷ ಆಯಿತು ಸಿಕ್ಕಿದೆ. ಇದು ಕರೆದಿದ್ದ ಉದ್ದೇಶ ಏನಂತಂದ್ರೆ ಕೆಲವು ಹಿತಾಸಕ್ತಿಗಳು ನಮ್ಮ ಬಗ್ಗೆ ಆಗುವಂಥ ಬೆನಿಫಿಟ್ಸ್ಗೆ ತಡೆಲಾರದೆ ಬೆಂಗಳೂರಿನಲ್ಲಿ ಬೇರೆ ಬೇರೆ ಕಡೆಯಿಂದ ಅಂದರೆ ನಮ್ಮ ಈ ಜಿಲ್ಲೆಗಳೆಲ್ಲ ಹೈದರಾಬಾದ್ ಕರ್ನಾಟಕ ಜಿಲ್ಲೆಗಳು ಬಿಟ್ಟು ಬೇರೆ ಜಿಲ್ಲೆದವರು ಏನು ಪ್ರಯತ್ನ ಮಾಡ್ತಾ ಇದ್ದಾರೆ, ನೀವು ತಗೋ ಅಷ್ಟೇ ಹೊರತು ನೀವು ಯಾವ ಇಂಡಸ್ಟ್ರಿ ಉದ್ದೇಶ ಪರ್ವ ತಗೊಂಡ್ರೆ ಇಂಡಸ್ಟ್ರೀಸ್ ನಡೀತಾ ಇಲ್ಲ. ಸೊ ನಾವು ಮುಂದಿನ ದಿನಗಳಲ್ಲಿ, ಮುಂದಿನ ತಿಂಗಳೇ ನಾವೆಲ್ಲ ಒಂದು ಲೆಟರ್ ರೆಡಿ ಮಾಡಿ ನಾವು ದಿಲ್ಲಿಗೆ ಹೋಗಿ ಅವ್ರಿಗೆ ಬೀದರ್ಗೆ ಏನದ ಇಂಡಸ್ಟ್ರಿ ತರೋ ಅಂತ ಏನದ ಒಂದು ಏನದ ನಾವು ಅವರಿಗೆ ನೀವು ಹೋಗಿದ್ದು ಅವ್ರಿಗೆ ಏನದ ಬರ್ಲಾಕ್ ಹೇಳ್ತೇವೆ, ಇಲ್ಲಿ ಮಾಡಿಸ್ಲಾಕ್ ಹೇಳ್ತೇವೆ. ಅಂಥದ್ದು ಕೂಡ ಏನದ ಈ ಕಲ್ಯಾಣ ಕರ್ನಾಟಕ ಹೋರಾಟದಿಂದ ತಾವೆಲ್ಲರೂ ಸಹಕರಿಸ್ಬೇಕು. ಎಲ್ಲ ಒಂದು ಫೀಲ್ಡ್ನಲ್ಲಿ ಆ ಥರ ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀವಿ. ನಾವು ಬೇಸಿಗೆ ಗುಲ್ಬರ್ಗನಲ್ಲಿ ಇರೋದು 2 ಸೀಸನ್, ಒಂದು ಬೇಸಿಗೆ ಒಂದು ಕಡು ಬೇಸಿಗೆ. ಅಂಥದ್ರಲ್ಲಿ ಟೈಮಿಂಗ್ ಮಾಡ್ತಾರೆ ಸರ್ಕಾರ. ಏನು ಟೈಮಿಂಗ್ ಮಾಡ್ತಾರ? ಬೆಳಿಗ್ಗೆ 7 ಗಂಟೆ ಹಿಡ್ಕೊಂಡು 1 ಗಂಟೆ ತನಕ ಟೈಮಿಂಗ್. ಆಫೀಸೆಲ್ಲ ಇದೇ ಟೈಮಿಂಗ್. ಆಫೀಸಿಗೆ ಟೈಮಿಂಗ್ ಇದೆ, ಪೇಷಂಟ್ಸ್ಗಳಿಗೆ ಏನದ ಯಾವಾಗಲೂ ಬರ್ಬೋದು ಅಂತೇಳಿ ಯಾಕೆ ಟೈಮಿಂಗ್ ಕೊಡ್ತೀರಿ ನೀವು? ಪೇಷಂಟ್ಸ್ಗಳು ಬಿಸ್ಲಾಗ ಬರಲ್ಲ. ಆ ಬಿಸ್ಲಾಗ ಬಂದು ಮತ್ತೆ ಅವ್ರು ಕೂಡ ಬಿಸಿಲದಿಂದ ಸಣ್ಣ ಸ್ಟ್ರೋಕು, ಸಣ್ಣ ಎಫೆಕ್ಟ್ಸ್ ಆಯಿತು, ಸಣ್ಣಿಂದ ಇದಾಯಿತು ಅಂತ ಆಗಲ್ಲ. ನೀವು ಕೂಡ ಅಲ್ಲಿ ಕೂಡ ಏನಾಕೊಂಡ್ರೆ ಎಮರ್ಜೆನ್ಸಿ ಇದ್ದರೆ ಮಾತ್ರ ಬರ್ರಿ ಅಂತ ಹೇಳಿದ್ರೆ ಅದು ಕೂಡ ಟೈಮಿಂಗ್ ಲಾಗು ಮಾಡಿದ್ರೆ ಅಲ್ಲಿ ಕೂಡ ಏನಾರ ಹೆಚ್ಚಾಗ್ತಾವ, ಅಂಥ ಸೌಲಭ್ಯಗಳು ಆಗ್ತಾವೆ. ಇಂಥ ಚಿಕ್ಕ ಚಿಕ್ಕ ವಿಷಯಗಳವ. ಈ ಚಿಕ್ಕ ಚಿಕ್ಕ ವಿಷಯಗಳೆಲ್ಲ ದೊಡ್ಡದಾಗಿ ಪರಿಗಣಿಸಿ ದೊಡ್ಡ ಹೋರಾಟ ಮಾಡಿ ಅದಕ್ಕೆ ಸಾಧನೆ ಮಾಡ್ಬೇಕು ನಾವು. ಈಗ ನೀವು ಎಲ್ಲ ಪತ್ರಿಕಾ ಮಾಧ್ಯಮದವ್ರು ನೋಡ್ರಿ, ಕಾರಂಜ ಪೂರ ಬೆಂಕಿ ಆಗೋಯ್ತದೆ. ಅದೇ ಥರ 371J ಈಸ್ ಅವರ್ ಕಾನ್ಸ್ಟಿಟ್ಯೂಷನಲ್ ರೈಟ್ ಅದ, ಯಾವನ್ ಭೀ ಕಸ್ಕೊಳಕ್ಕೆ ಸಾಧ್ಯನೇ ಇಲ್ಲ. ಈ ಭಾಗದಾಗ ಇಷ್ಟು ಜಿಲ್ಲೆಗಳವ. ಇದು ಬರೇ ನೀವು ತಿಳ್ಕೊಳತ್ತರ, ಬರೇ ಸ್ಟೂಡೆಂಟ್ಸ್ಗೆ ಯೂಸ್ ಅಲ್ಲ, ಸ್ಟೂಡೆಂಟ್ಸ್ ತಾಯಿ ತಂದೆಗೂ ಯೂಸ್ ಅದ, ಅಕ್ಕ ತಂಗೋರ್ಗೂ ಯೂಸ್ ಅದ, ಪತ್ರಕರ್ತ ಇದ್ದರೆ ನಿಮ್ಮೆಲ್ಲರಿಗೂ ಯೂಸ್ ಅದ. ನಿಮ್ಗೂ ನಾಳೆಗೆ ಮಕ್ಕಳು ಇರ್ತಾರ ಏನ್ರಿ, ಅವ್ರದ್ದೆಲ್ಲ ಮೆಡಿಕಲ್ ಸೀಟ್ ಆಗ್ಬೇಕಂದ್ರು, ಗೌರ್ಮೆಂಟ್ ಸೀಟ್ ಆಗ್ಬೇಕಂದ್ರು, ಇಂಜಿನಿಯರಿಂಗ್ ಸೀಟ್ ಆಗ್ಬೇಕಂದ್ರು, ಯಾವುದೇ ಹುದ್ದೆಗೆ ಹೋಗ್ಬೇಕಂದ್ರು ಕರ್ನಾಟಕನಲ್ಲಿ 371J ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಇದು ಬರೇ ಇಲ್ಲಿ ಕುಂತಲ್ಲಿ ನಮ್ಗೆ ಒಬ್ಬರಿಗೆ ಯೂಸ್ ಅಲ್ಲ, ನಿಮ್ಮೆಲ್ಲರಿಗೂ ಯೂಸ್ ಅದ. ಅದ್ರ ಸಲುವಾಗಿ ಇದ್ರಾಗ ಇಟ್ ಶುಡ್ ಬಿ ಪಾರ್ಟಿಸಿಪೇಟೆಡ್ ಬೈ ದ ಆಲ್ ದ ಕಲ್ಯಾಣ ಕರ್ನಾಟಕ ಪೀಪಲ್. ಬರೇ ಸ್ಟೂಡೆಂಟ್ಸ್ ಅಲ್ಲ, ಇದು ತಾಯಿ ತಂದೆ ಆಗಲಿ, ಕಾರ್ಮಿಕರಾಗಲಿ, ರೈತರಾಗಲಿ, ಸ್ಟೂಡೆಂಟ್ಸ್ ಆಗಲಿ, ಈವೆನ್ ದ MLA MP also they have to participate, otherwise we have to boycott them, whatever party it may be. MLA MPಗಳು ಯಾಕೆ ಪಾರ್ಟಿಸಿಪೇಟ್ ಮಾಡಲ್ಲ ನಾ ಹೇಳಿ, ಯಾವ ಪಾರ್ಟಿ ಇದ್ರು ಅವ್ರ ಬಳಿ ದುಡ್ಡವ, ಅವ್ರ ಮಕ್ಕಳು MBBS ಸೀಟ್ ಮಾಡ್ಬೇಕಂದ್ರೆ ಗೌರ್ಮೆಂಟ್ ಸೀಟ್ ಬೇಕಾಗಲ್ದು, ಅವ್ರಿಗೆ ಯಾವ ರಿಸರ್ವೇಷನ್ ಬೇಕಾಗಲ್ದು, ಡೊನೇಷನ್ ಕೊಟ್ಟು ತಗೋತಾರೆ. ಅದ್ರ ಸಲುವಾಗಿ ಅವರೆಲ್ಲ ಪಾರ್ಟಿಸಿಪೇಟ್ ಆಗಲ್ರು. ಆ್ಯಕ್ಚುಲಿ ದೇ ಹ್ಯಾವ್ ಟು ಪಾರ್ಟಿಸಿಪೇಟ್ ಫಸ್ಟ್. ಅವ್ರು ಇನ್ ಫ್ರಂಟ್ ಆಫ್ ಇರಬೇಕು, ನಾವು ಹಿಂದಿರಬೇಕು. ಯಾವ ಪ್ರತಿನಿಧಿಗಳು ಯಾಕೆ ಬರಲ್ರು ನೋಡೋಣ. ಅದರ್ವೈಸ್ ಯು ಹ್ಯಾವ್ ಟು ಬೈಕಾಟ್ ದೆಮ್. ತೆಲಂಗಾಣ ಸ್ಟೇಟ್ ಹೆಂಗಾಗ್ಯದ ನೋಡ್ರಿ ನೀವು. ತೆಲಂಗಾಣ ಸ್ಟೇಟ್ ಉಜ್ವಲ ಆಗಿನ ಮೇಲೆ ಈವನ್ ದ
Telangana government people, they have done the agitation for the 24 days. 24 ಗಂಟೆ all the Telangana government ನೌಕರಿ ಸರ್ ಎಲ್ಲರೂ, even the IAS, IPS also from the Telangana, they have underwent the strikes. Even the government doctors, engineers, RTC bus ಪೂರ 24 days ಬಂದಿತ್ತು. ಅದ್ರ ಸಲುವಾಗಿ ಅಷ್ಟೇ agitation ಆಗ್ಯದ. ತೆಲಂಗಾಣ ಅಂದು ಬೇರೆ ರಾಜಕೀಯ ನಾಯಕರ ಸಲುವಾಗಲ್ಲ, ಎಲ್ಲರ ಸಲುವಾಗದ. ಎಲ್ಲರನ್ನೂ ಹೋರಾಟ ಮಾಡ್ರಿ. ಮುಖ್ಯವಾಗಿ ನಾವು ಕಳಕಳಿನಿಂದು ನಿಮ್ಮ ಕಾಲು ಬಿದ್ದು ನಾ ಏನು ಹೇಳುತ್ತೆ ಅಂದ್ರೆ ಪತ್ರಕರ್ತರು ಫಸ್ಟ್ ಇದಕ್ಕೆ ಸಪೋರ್ಟ್ ಮಾಡಿ 100%. ಯಾಕಂದ್ರೆ ನೀವು ಇಲ್ಲಿ ನೋಡಿದ್ದಾರಪ್ಪ, ನೀವೇನು ಬೆಂಗಳೂರು ಮೈಸೂರದವ್ರು ಅಲ್ಲ. ಇಲ್ಲ, ನಿಮ್ಮ ಮಕ್ಕಳಿಗೆ ಉಪಯೋಗ ಆಗಬೇಕು, ನಿಮ್ಮ ಅಕ್ಕ ತಂಗಿಯವ್ರಿಗೆ ಉಪಯೋಗ ಆಗಬೇಕಂದ್ರೆ ಫಸ್ಟ್ ನೀವು ದನಿ ಎತ್ತಬೇಕು. ಫ್ರಂಟದಾಗ ಇದು ನ್ಯೂಸ್ ತಗೋರಿ, ತಗೊಂಡ್ರೆ ಆಯ್ತದೆ. ಯಾಕಂದ್ರೆ ಇದು ನಿಮ್ಮ ಕರ್ತವ್ಯ ಅದ. 371 ಬರೇ ಕರ್ನಾಟಕದ ಒಂದೇ ಇಲ್ಲ, ನಾಗಾಲ್ಯಾಂಡ್ನಲ್ಲಿನೂ ಅದ. 371A ಅದ, ಅಸ್ಸಾಂದಾಗ 371B ಅದ, ಮಣಿಪುರದಾಗ 371C ಅದ, ಆಂಧ್ರ ಪ್ರದೇಶದಾಗ 371(1)D and E ಅದ, ಸಿಕ್ಕಿಂನಾಗ 371F ಅದ, ಮಿಜೋರಾಮ್ದಾಗ 371G ಅದ, ಅರುಣಾಚಲ ಪ್ರದೇಶದಾಗ 371H ಅದ, ಗೋವಾನಲ್ಲಿ 371I ಅದ, ನಮ್ಮ ಕರ್ನಾಟಕದಾಗ 371J ಅದ. ಮತ್ತೆ ಕಚ್ ಗುಜರಾತ್ದಾಗ ಅದ, ಕಚ್ ಗುಜರಾತ್ 11 ರಾಜ್ಯದಾಗ 371. ಇದು ಬರೇ ನಮ್ಗೆ ಯಾರೋ ಭಿಕ್ಷೆ ಕೊಟ್ಟಿದ್ದಲ್ಲ, ಇದು ಕಾನ್ಸ್ಟಿಟ್ಯೂಷನಲ್ ರೈಟ್ ಅದ. ಯಾವನ ಅಪ್ಪಗೂ ಯಾವನ್ ಬಿ ಇದು ಹಲ್ಕಾಸ್ನಿಕ್ಕಿ ಬಿಡಲು. ಇದು ಏನನ್ನ ಅವ್ರು ಮತ್ತೆ ಏನನ್ನ ಕೂಗಿದ್ರು ನಾವು ಇಡೀ ಕಲ್ಯಾಣ ಕರ್ನಾಟಕದಾಗ ಆಲ್ ದ ಗೌರ್ಮೆಂಟ್ ಎಂಪ್ಲಾಯೀಸ್ ಆಲ್ಸೋ ಆ್ಯಂಡ್ ಪ್ರಜಾಪ್ರತಿನಿಧಿಗಳು ಆಲ್ಸೋ ದೇ ಹ್ಯಾವ್ ಟು ಇನ್ವಾಲ್ವ್. ಯಾಕಂದ್ರೆ ಅರೆ ಅವ್ರದ್ದು ಹಕ್ಕದಪ್ಪ. ಅದು ಬರೇ ಎಸಿದಾಗ ಕುಂತು ಭಾಷಣ ಮಾಡಿ ಫ್ಲೈಟ್ದಾಗೆಲ್ಲ ಬೆಂಗಳೂರಿಗೆ ಹೋಗಿ ಅಡ್ಡಾಡೋದಲ್ಲ. ಈ ಜನಗಳ ಸಲುವಾಗಿ ಅವ್ರನ್ನೂ ಫ್ರಂಟ್ ಇರಬೇಕು. ನಾವೆಲ್ಲ ಕಳಕಟ್ಟಿನಿಂದ ವಿನಂತಿ ಮಾಡೋದೇ ಏನಂದರು, ನೀವು ಪತ್ರಕರ್ತರು ನಮಗೆಲ್ಲ 100% ಸಪೋರ್ಟ್ ಮಾಡಿರಿ. ಸಪೋರ್ಟ್ ಮಾಡಿದ್ರೆ 100% ವಿ ವಿಲ್ ವಿನ್ ಇಟ್. ಶರಣಾರ್ಥಿಗಳು. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹರ್ದ ಡಾಕುಳಿಗಿ. ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.